ದೇವರ ವಾಕ್ಯದಲ್ಲಿ ಯವನಸ್ಥರ ಬಗ್ಗೆ ವಿಧ ವಿಧವಾದಂತ ಯವನಸ್ಥರನ್ನು ನಾವು ಆರಿಸಿಕೊಂಡು ಅವರಲ್ಲಿರುವಂತ ವ್ಯಕ್ತಿತ್ವ, ಅವರು ಮಾಡಿರುವಂತ ಕಾರ್ಯಗಳು, ಆ ಕಾರ್ಯಗಳಿಂದ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರುವಂತ ವಿಷಯಗಳನ್ನು ಕೂಡ ದೇವರಾತ್ಮನ ಮೂಲಕವಾಗಿ, ಮನುಷ್ಯರ ಮೂಲಕವಾಗಲ್ಲ, ದೇವರಾತ್ಮನ ಮೂಲಕವಾಗಿ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಈ ಸಮಯದಲ್ಲಿ ಕೂಡ ಮತ್ತೊಂದು ವಿಷಯವನ್ನು, ಒಬ್ಬ ಯವನಸ್ಥನ ಬಗ್ಗೆ ನಾವು ಈಗಾಗಲೇ ಯವನಸ್ಥನ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಮತ್ತೊಂದು ವಿಷಯವನ್ನು ಅವರ ಬಗ್ಗೆ ನಾವು ಆಲೋಚನೆ ಮಾಡೋಣ. ಮೊದಲು ದೇವರ ವಾಕ್ಯವನ್ನು ಓದ್ತಾ ಇದ್ದೇನೆ. ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅಪೊಸ್ತಲನಾದಂತ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು ನಾನೇ ಓದ್ತಾ ಇದ್ದೇನೆ. 3ನೇ ಅಧ್ಯಾಯ 2ನೇ ವಚನ. 3ನೇ ಅಧ್ಯಾಯ 2ನೇ ವಚನದಲ್ಲಿ, ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರು ಸಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೂ ನಿಮ್ಮ ನಂಬಿಕೆಯ ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರನು ಕ್ರಿಸ್ತನ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನೂ ಆಗಿರುವ ತಿಮೋತಿನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೆವು. ಮತ್ತು ಅದೇ ರೀತಿಯಾಗಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನವನ್ನು ಕೂಡ ನಾನು ಓದ್ತಾ ಇದ್ದೇನೆ. ದೇವರ ಚಿತ್ತಾನುಸಾರ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು, ಸಹೋದರನಾದ ತಿಮೋತಿಯನು ಕೊರಿಂಥದಲ್ಲಿರುವ ದೇವರ ಸಭೆಯವರಿಗೂ ಅಕಾಯ ಸೀಮೆಯಲ್ಲೆಲ್ಲ ಇರುವ ದೇವಜನರೆಲ್ಲರಿಗೂ ಬರೆಯುವುದೇನೆಂದರೆ. ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 23ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 23ನೇ ವಚನ. ನಮ್ಮ ಸಹೋದರನಾದ ತಿಮೋತಿನಿಗೆ ಬಿಡುಗಡೆ ಆಯಿತೆಂದು ನಿಮಗೆ ತಿಳಿದಿರಲಿ. ಅವನು ಬೇಗ ಬಂದರೆ ನಾನು ಅವನೊಂದಿಗೆ ಬಂದು ನಿಮ್ಮನ್ನು ಕಾಣುವೆನು. ಮತ್ತೊಂದು ವಾಕ್ಯ, ಕಡೆ ಒಂದು ವಾಕ್ಯ ಓದೋಣ. ಫಿಲೋಮೋನನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತ ಯೇಸುವಿನ ಸೆರೆಯವನಾಗಿರುವ ಪೌಲನು, ಸಹೋದರನಾದ ತಿಮೋತಿಯನು, ನಿಮಗೆ ಪ್ರಿಯನು ಜೊತೆ ಕೆಲಸದವನು ಆಗಿರುವ ಫಿಲೋಮೋನನೆಂಬ ನಿನಗೂ, ಸಹೋದರಿಯಾದ ಅಪ್ಪಿಯಳಿಗೂ, ನಮ್ಮ ಸಹಭಟನಾದ ಅರ್ಕಿಪ್ಪನಿಗೂ, ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುವುದೇನೆಂದರೆ. ಈ ವಾಕ್ಯಗಳನ್ನು ದೇವರು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ಆತನ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ಈಗ ಸುಮಾರು ಒಂದು 4 ವಚನಗಳನ್ನು ನಾವು ಓದಿಕೊಂಡಿದ್ದೇವೆ. ಈ 4 ವಚನಗಳಲ್ಲಿ ನಾವು ಗಮನಿಸಿರುವಂತ ಒಂದು ವಿಷಯ, ನಮ್ಮ ಸಹೋದರನಾದಂತ ತಿಮೋತಿನ್ ಅಂತೇಳಿ ಪೌಲನು ಬರೆದಿರುವಂತ ಒಂದು ಮಾತನ್ನು ನಾವು ಗಮನಿಸ್ತೇವೆ. ಈಗಾಗಲೇ ನಾವು ತಿಮೋತಿನ ಜೀವನದಿಂದ ಕೆಲವೊಂದು ವಿಚಾರಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬಂದಿದ್ದೇವೆ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗ್ತಾ ಬಂತು. ಆದ್ರೂ ಕೂಡ ನಾವು ಒಂದೊಂದು ವಿಷಯವಾಗಿ ನಾವು ಕಂಟಿನ್ಯೂ ಅಲ್ಲದೆ ಒಂದೊಂದು ವಿಷಯವನ್ನು ಆರಿಸಿಕೊಂಡು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಕಳೆದ ಸಾರಿ ಈ ತಿಮೋತಿನ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಮಗನಾಗಿರುವಂತ ತಿಮೋತಿನ್ ಅಂತೇಳಿ ನಾವು ಆಲೋಚನೆ ಮಾಡಿದ್ವಿ. ಮಗನಾಗಿರುವಂತ ತಿಮೋತಿ ಮತ್ತು ಅವನು ನೆರವೇರಿಸಿರುವಂತ ಕಾರ್ಯಗಳ ಬಗ್ಗೆ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡಿದ್ದೇವೆ. ಮಗನು, ಅವನ ಬಾಧ್ಯತೆ ಏನು ಅಂತೇಳಿ. ಒಬ್ಬ ಮಗನು ತಂದೆಯ ವಿಷಯದಲ್ಲಿ ಯಾವ ರೀತಿಯಾಗಿ ತನ್ನ ಬಾಧ್ಯತೆಯನ್ನು ನೆರವೇರಿಸುತ್ತಾನೋ ಅದನ್ನು ತಿಮೋತಿಯ ಜೀವನದ ಮುಖಾಂತರವಾಗಿ ನಾವು ಕೇಳಿಸಿಕೊಳ್ತಾ ಬಂದಿದ್ದೆ ಕಳೆದ ವಾರದಲ್ಲಿ. ಅದರಲ್ಲಿ ಮೊದಲನೇದು, ಆ ತಂದೆಯ ಮನಸ್ಸನ್ನು ತಿಳಿದು ತಂದೆಯ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂತವನು ಅಂತೆ. ಇದು ಮಕ್ಕಳ ಒಂದು ಬಾಧ್ಯತೆ. ತಿಮೋತಿನ ಹಾಗೆ ಮಾಡಿದ್ದಾನೆ. ಪೌಲನ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿರುವಂಥದ್ದು ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಮತ್ತೆ ಎರಡನೇದಾಗಿ ನಾವು ಗಮನಿಸಿರುವಂಥದ್ದು, ಒಳ್ಳೆ ಸಾಕ್ಷಿಯನ್ನು ಹೊಂದಿ ತಂದೆಯ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿರುವಂತ ತಿಮೋತಿನಂತೆ. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 2ನೇ ವಚನದಲ್ಲಿ ಆ ಲುಸ್ತ್ರ, ಬೆರೆಬೆ ಆ ಪ್ರಾಂತಗಳಲ್ಲಿ ಅವನು ಒಳ್ಳೆ ಸಾಕ್ಷಿಯನ್ನು ಹೊಂದಿದವನು ಅಂತೆ. ಅವನ 3ನೇದಾಗಿ ಆ ಮಗನ ಬಾಧ್ಯತೆಯಲ್ಲಿ 3ನೇ ವಿಷಯ, ಸತ್ಯಕ್ಕಾಗಿ ತನ್ನ ನೋವನ್ನು ಸಂತೋಷವಾಗಿ ಅನುಭವಿಸಿರುವಂತ ತಿಮೋತಿನಂತೆ. 16ನೇ ಅಧ್ಯಾಯ 3ನೇ ವಚನದಲ್ಲಿ. ಇಲ್ಲಾಂದ್ರೆ
ಪೌಲನ ಮನಸ್ಸನ್ನು ಸಂತೋಷಪಡಿಸುವುದಕ್ಕಾಗಿ, ಇಲ್ಲಾಂದ್ರೆ ಸುವಾರ್ಥ ಸೇವೆ ವಿಸ್ತರಿಸುವುದಕ್ಕಾಗಿ ಅವನಿಗಾಗುವಂತ ನೋವನ್ನು ಅವನೇನ್ ಮಾಡ್ತಾನೆ ಅಂದ್ರೆ ಸಂತೋಷವಾಗಿ ಅನುಭವಿಸಿದ್ದಾನೆ ಅಂತೇಳಿ 3 ವಿಷಯಗಳನ್ನು ನಾವು ಕಳೆದ ಸಾರಿ ಗಮನಿಸುವ. ಒಬ್ಬ ಮಗನು ತಂದೆಯ ವಿಷಯದಲ್ಲಿ ನೆರವೇರಿಸಬೇಕಾದಂತದ್ದು ಬಾಧ್ಯತೆ ಏನಂತಂದ್ರೆ ಅವನ ಮನಸ್ಸು ಒಪ್ಪುವಂತ ರೀತಿಯಲ್ಲಿ, ಇಲ್ಲ ಮನಸ್ಸು ಸಂತೋಷಿಸುವಂತ ರೀತಿಯಲ್ಲಿ ಅವನು ನಡ್ಕೊಳ್ಳಬೇಕು. 1. 2, ಅವನಿರುವಂತಹ ಪರಿಸರ ಪ್ರಾಂತಗಳಲ್ಲಿ ಒಳ್ಳೆ ಸಾಕ್ಷಿಯನ್ನು ಪಡೆದವನಾಗಿರಬೇಕು. 3, ಸತ್ಯಕ್ಕಾಗಿ ಇಲ್ಲ ತಂದೆಯ ಮನಸ್ಸನ್ನು ಸಂತೋಷ ಪಡಿಸುವುದಕ್ಕಾಗಿ ತನ್ನ ನೋವನ್ನು, ತನ್ನ ದುಃಖವನ್ನು ಅವನು ಸಂತೋಷವಾಗಿ ಅನುಭವಿಸಿದನು ಅಂತೇಳಿ ಕಳೆದ ಸಾರಿ 3 ವಿಷಯಗಳನ್ನು ಕುಮಾರನ ಒಂದು ಬಾಧ್ಯತೆಯಲ್ಲಿ ನಾವು ಗಮನಿಸುತ್ತಾ ಬಂದಿದ್ದೇವೆ. ಕುಮಾರನಾಗಿರುವಂತ ಇಲ್ಲ ಮಗನಾಗಿರುವಂತ ತಿಮೋತಿ ಅಂತೇಳಿ. ಆದ್ರೆ ಇವತ್ತು ನಾವು ಓದಿರುವಂತಹ ಈ 4 ವಚನಗಳಲ್ಲಿ ಏನ್ ನೋಡ್ತೀವಿ ಅಂದ್ರೆ ಸಹೋದರನಾದಂತ ತಿಮೋತಿ ಅಂತೇಳಿ. ಮೊದಲು ರಕ್ಷಿಸಲ್ಪಟ್ಟ ಅವನು ಮಗನಾಗಿದ್ದಾನೆ. ಈಗ ಮಗನಾಗಿರುವಂತ ತಿಮೋತಿ ಮತ್ತು ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್, ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದಿದ್ದಾನೋ ನಾವು ವಚನದಲ್ಲಿ ಗಮನಿಸಿ. 4 ವಚನಗಳಲ್ಲಿ ಕೂಡ ನಮ್ಮ ಸಹೋದರನಾದಂತ ತಿಮೋತಿ, ನನ್ನ ಸಹೋದರನಾದಂತ ತಿಮೋತಿ ಅಂತೇಳಿ ತಿಮೋತಿನ ವಿಷಯದಲ್ಲಿ ಪೌಲನು ಕೊಟ್ಟಂತ ಒಂದು ಸಾಕ್ಷಿಯನ್ನು ನಾವು ನೋಡ್ತೇವೆ. ಹಿ ಇಸ್ ಮೈ ಬ್ರದರ್, ನನ್ನ ಸಹೋದರನು, ನಮ್ಮ ಸಹೋದರನು ಅಂತೇಳಿ ಪೌಲನು ಸಾಕ್ಷಿ ಕೊಟ್ಟಿದ್ದ. ಅಂದ್ರೆ ಕುಮಾರನಾಗಿ ಮಗನಾಗಿ ಪ್ರಾರಂಭಿಸಿರುವಂತ ತಿಮೋತಿ ಈಗ ಏನಾಗ್ತಾನೆ, ಒಂದು ಸ್ಟೆಪ್ ಸ್ವಲ್ಪ ಆತನು ಮೆಚುರಿಟಿಗೆ ಬಂದಿರುವಂತ ಮಗನ ಸ್ಥಾನಕ್ಕೆ, ಮಗನಿಂದ ಸಹೋದರನ ಸ್ಥಾನಕ್ಕೆ ಆತನು ಬಂದಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇದೊಂದು ಪ್ರೋಗ್ರೆಸ್. ಆಮೇಲೆ ಶಿಷ್ಯನಾಗಿರುವಂತ ತಿಮೋತಿ ರಕ್ಷಿಸಲ್ಪಟ್ಟಿದ್ದಾನೆ, ರಕ್ಷಣೆ ಮೂಲಕವಾಗಿ ಮಗನಾಗಿದ್ದಾನೆ, ಮಗನಿಂದ ಸಹೋದರನಾಗಿದ್ದಾನೆ, ಸಹೋದರನಿಂದ ಶಿಷ್ಯನಾಗ್ತಾನೆ, ಶಿಷ್ಯನಿಂದ ಪರಿಚಾರಕನಾಗ್ತಾನೆ, ಪರಿಚಾರಕನ ದೇವರ ಮನುಷ್ಯನಾಗ್ತಾನೆ. ಈ ರೀತಿಯಾಗಿ ತಿಮೋತಿನ ಒಂದು ಜೀವನದಲ್ಲಿ ಆತನು ಯವನಸ್ಥನಾಗಿದ್ರು ಕೂಡ ಆತನು ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಆತನು ಬೆಳೆಯುತ್ತಾ ಆಧ್ಯಾತ್ಮಿಕವಾದಂತ ಒಂದು ಪರಿಪಕ್ವತೆಗೆ ಬಂದಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕೆ ಇವತ್ತು ನನ್ನ ಧ್ಯಾನದ ವಿಷಯ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಿಕ್ಕೆ ಪವಿತ್ರಾತ್ಮ ದೇವರು ಕೊಟ್ಟಂತ ಒಂದು ವಿಷಯ ಏನಂತಂದ್ರೆ ಆ ಸಹೋದರನಾದಂತ ತಿಮೋತಿನ ಬಗ್ಗೆ, ನಮ್ಮ ಪ್ರಿಯ ಸಹೋದರನ ಬಗ್ಗೆ ಇವತ್ತು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಸಹೋದರ ಅಂದ್ರೆ ಯಾರು, ಆ ಸಹೋದರತ್ವದಲ್ಲಿ ಇರಬೇಕಾದಂತ ಗುಣಲಕ್ಷಣಗಳೇನು ಮತ್ತು ಅವುಗಳನ್ನು ತಿಮೋತಿ ಯಾವ ರೀತಿಯಾಗಿ ತನ್ನ ಜೀವನದಲ್ಲಿ ನೆರವೇರಿಸಿದ್ದ, ಈ 3 ವಿಷಯಗಳು. ಸಹೋದರ ಅಂದ್ರೆ ಯಾರು ಮತ್ತು ಸಹೋದರನ ಒಂದು ಗುಣಲಕ್ಷಣಗಳು ಯಾವ ರೀತಿಯಾಗಿ ಸ್ವಭಾವ ಸಹೋದರತ್ವದಲ್ಲಿ ಗುಣಲಕ್ಷಣ ಕಾಣಿಸಿಕೊಳ್ಳುತ್ತವೆ, ಅವು ತಿಮೋತಿನ ಜೀವನದಲ್ಲಿ ಯಾವ ರೀತಿಯಾಗಿ ಅದನ್ನು ತೋರ್ಪಡಿಸಿದ್ದಾನಂತೇಳಿ ಈ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಆದ್ರೆ ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಸಹೋದರರು ಅನ್ನುವಂಥ ಪದವನ್ನು ಹೆಚ್ಚಾಗಿ ಉಪಯೋಗಿಸಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಹೆಚ್ಚಿನ ಸಾರಿ ಉಪಯೋಗಿಸಿರುವಂತ ಒಂದು ಪದ ಯಾವ್ದಂತಂದ್ರೆ ಮೈ ಬ್ರದರ್ಸ್ ಅಂತ, ಸಹೋದರರು, ನನ್ನ ಸಹೋದರನಂತೇಳಿ ಹೆಚ್ಚಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಅಪೊಸ್ತಲ ಕೃತ್ಯಗಳಿಂದ ನಾವು ನೋಡ್ತೇವೆ. ಪತ್ರಿಕೆಗಳಲ್ಲಿ, ಯಾಕೋಬನ ಪತ್ರಿಕೆಗಳಲ್ಲಿ, ಅನೇಕ ಪತ್ರಿಕೆಗಳಲ್ಲಿ ವಿಶ್ವಾಸಿಗಳನ್ನು ಸಂಬೋಧಿಸುವಾಗ ಉಪಯೋಗಿಸಿರುವಂತ ಒಂದು ಪದ ಏನಂತಂದ್ರೆ ಮೈ ಬ್ರದರ್ಸ್, ನನ್ನ ಸಹೋದರನೇ, ನಮ್ಮ ಸಹೋದರರಂತೇಳಿ ಉಪಯೋಗಿಸಿರುವಂತದ್ದು ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಅಂದ್ರೆ ಸಹೋದರನು ಅಂದ್ರೆ ಏನು ಅರ್ಥ, ನಾವೆಲ್ಲರೂ ಗುರ್ತಿರುವಂತ ವಿಷಯವೇ. ಸಹ ಪ್ಲಸ್ ಉದರದಿಂದ ಹುಟ್ಟಿದಂಥವ್ರು ಅಂದ್ರೆ ಒಂದೇ ಗರ್ಭದಿಂದ ಹುಟ್ಟಿದವರು ಎಂಬ ಅರ್ಥ ಬರ್ತದೆ. ಒಂದೇ ತಾಯಿ ಗರ್ಭದಿಂದ ಹುಟ್ಟಿದಂತವರನ್ನು ಸಹೋದರರು, ಸಹ ಉದರದಿಂದ ಹುಟ್ಟಿದಂತವರನ್ನು ಸಹೋದರರು ಅಂತ ಕರೀತೀವಿ. ಆದ್ರೆ ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ನಾವು ಸಹೋದರರಾಗಿರುವಂತದ್ದು ಈ ಶಾರೀರಿಕವಾದಂತ ಸಂಬಂಧದಿಂದ ಅಲ್ಲ. ದೇವರ ವಾಕ್ಯ ನಮ್ಗೆ ಹೇಳುವಂತ ಮಾತು, ನಾವು ದೇವರ ಸುವಾರ್ತೆಯನ್ನು ಕೇಳಿಸಿಕೊಂಡು ಸುವಾರ್ತೆ ಮೂಲಕವಾಗಿ ನಾವು ಸಹೋದರರಾಗಿದ್ದೇವೆ. ಯೇಸು ಕ್ರಿಸ್ತನ ಮುಖಾಂತರವಾಗಿ. ಶಾರೀರಿಕವಾದಂತ ಸಂಬಂಧವಲ್ಲ, ಇದು ಆತ್ಮಿಕವಾದಂತ ಸಂಬಂಧದಲ್ಲಿ ನಾವು ಸಹೋದರರು ಆಗಿದ್ದೇವೆ. ನೋಡಿ, ಒಂದು ಮಾತು ಓದ್ಕೊಳ್ಳೋಣ. ಯಾಕೋಬನು ಬರೆದಂತ ಪತ್ರಿಕೆ, ಯಾಕೋಬನು ಬರೆದಿರುವಂತ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಅದನ್ನ ಹೇಳುವಂತ ಮಾತು, ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ.
ಯಾವ ರೀತಿಯಾಗಿ ತನ್ನ ಸುಚಿತ್ತದ ಪ್ರಕಾರ, ನಮ್ಮ ಚಿತ್ತವಲ್ಲ, ನಮ್ಮ ತಿಳುವಳಿಕೆ ಅಲ್ಲ, ನಮ್ಮ ಜ್ಞಾನವಲ್ಲ, ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ, ಸ್ಪಷ್ಟವಾದಂತ ಬೋಧನೆ, ಸುವಾರ್ಥ ವಾಕ್ಯದಿಂದ ನಮ್ಮನ್ನೇನು ಮಾಡಿದ್ದಾನೆ, ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆ. ಸತ್ಯ ಸುವಾರ್ಥ ಬೋಧನೆಯಿಂದ, ಆ ವಾಕ್ಯದಿಂದ ದೇವರೇನ್ ಮಾಡಿದ್ದಾನೆ, ನಮ್ಮನ್ನು ಹುಟ್ಟಿಸಿದ್ದಾನೆ. ನಾವು ದೇವರ ಮಕ್ಕಳಾಗಿ ಹುಟ್ಟಿದ್ದೇವೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಕೂಡ 5ನೇ ವಚನದಲ್ಲಿ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಾವು ಆ ದೇವರ ಮಕ್ಕಳಾಗಿರುವಂಥದ್ದು ಶಾರೀರಿಕವಾದಂತ ಸಂಬಂಧದಿಂದಲ್ಲ, ಆತನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ. ಸುವಾರ್ತೆ ಮೂಲಕವಾಗಿ ನಾವು ದೇವರ ಮಕ್ಕಳಾಗಿ. ಮತ್ತು ಇನ್ನು ಪೇತ್ರನಿಗೂ ಅದನ್ನು ಬರೀತಾನೆ ನೋಡಿ. ಆ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಕೂಡ 1ನೇ ಅಧ್ಯಾಯ 22ನೇ ವಚನದಲ್ಲಿ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡಿದ್ದರಿಂದ. ಏನಂತೆ? ಸತ್ಯೋಪದೇಶಕ್ಕಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಉಪದೇಶಕ್ಕೆ, ಆ ಸುವಾರ್ತೆಗೆ ನಾವು ವಿಧೇಯರಾಗಿದ್ದು ನಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡಿದ್ದರಿಂದ. 23ನೇ ವಚನ ನೋಡಿ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ನಾವು ಆ ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದಾಗ, ನಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡಿದ್ದರಿಂದ ನಾವೇನಾಗಿದ್ದೇವೆ? ಪುನರ್ಜನ್ಮ ಹೊಂದಿದವರಾಗಿದ್ದೇವೆ. ಅಂದ್ರೆ ಹೊಸದಾಗಿ ಹುಟ್ಟಿದ್ದೇವೆ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಈ ವಾಕ್ಯ ಭಾಗದಲ್ಲಿ ದೇವರು ನಮ್ಮನ್ನು ಆ ಸದಾ ಜೀವವುಳ್ಳಂತ ವಾಕ್ಯದ ಮೂಲಕವಾಗಿ ನಮಗೆ ಪುನರ್ಜನ್ಮ, ಹೊಸ ಜನ್ಮ, ನೂತನ ಜನ್ಮದ ಒಂದು ಅನುಭವವನ್ನು ಆತನು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಇವತ್ತು ನಾವು ಸಹೋದರರು ಆಗಿದ್ದೇವಂದ್ರೆ ಇದು ಶಾರೀರಿಕವಾದಂತ ಒಂದು ಸಂಬಂಧದಿಂದಲ್ಲ. ನಾವು ವಿಧ ವಿಧವಾದಂತ ಪಂಗಡಗಳಿಂದ, ವಿಧ ವಿಧವಾದಂತ ಹಿನ್ನೆಲೆಗಳಿಂದ ನಾವು ಬಂದಂತವ್ರು. ಆದ್ರೆ ಆ ಒಬ್ಬನೇ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿಸಿಕೊಂಡು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ನಮಗೆ ಆ ಹೊಸ ಜನ್ಮದ ಒಂದು ಅನುಭವ, ಹೊಸದಾಗಿ ಹುಟ್ಟಿರುವಂತ ಒಂದು ಅನುಭವ ದೇವರು ನಮಗೆ ಕೊಟ್ಟಿದ್ದಾನೆ. ಇದರಿಂದ ನಾವೇನಾಗಿದ್ದೇವೆ? ಸಹೋದರರಾಗಿದ್ದೇವೆ. ಇವತ್ತು ಯೇಸು ಕ್ರಿಸ್ತನ ಸುವಾರ್ತೆಗೆ ಯಾರು ವಿಧೇಯರಾಗ್ತಾರೋ, ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ ನಂಬಿಕೆ ಇಟ್ಟು ತಮ್ಮ ಹೃದಯಗಳನ್ನು ಶುದ್ಧಿ ಮಾಡಿಕೊಳ್ತಾರೋ, ಅವರೆಲ್ಲರೂ ಏನಾಗ್ತಾರೆ? ರಕ್ಷಿಸಲ್ಪಟ್ಟಂತವರು ಸಹೋದರರು ಆಗಿರ್ತಾರೆ. ಅದನ್ನು ನಾವು ತಿಮೋತಿನ ಜೀವನದಲ್ಲಿ ಕೂಡ ನಾವು ಓದುತ್ತೇವೆ. ಆತನು ಕೂಡ ರಕ್ಷಿಸಲ್ಪಟ್ಟಿದ್ದಾನೆ. ಪೌಲನು ಲುಸ್ತ್ರ ಪಟ್ಟಣಕ್ಕೆ ಬಂದಾಗ, ಲುಸ್ತ್ರದಲ್ಲಿ ಸುವಾರ್ತೆಯನ್ನು ಪ್ರಕಟಿಸಿದಾಗ, ಆ ಸುವಾರ್ತೆಯನ್ನು ಕೇಳಿಸಿಕೊಂಡು ಆತ ರಕ್ಷಣೆ ಹೊಂದುತ್ತಾನೆ. ರಕ್ಷಣೆ ಹೊಂದಿದಾಗ ಮಗನಂತ ಕರೆದಿದ್ದ, ಈಗ ಮಗನಿಂದ ಮತ್ತು ನನ್ನ ಸಹೋದರನು ಸ್ವಲ್ಪ ಮೆಚುರಿಟಿಗೆ ಆತನು ಬಂದಿರುವಂತದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಪ್ರಿಯರೇ, ಇವತ್ತು ಸಹೋದರನಾದಂತ ತಿಮೋತಿನ ಬಗ್ಗೆ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಹಾಗಾಗಿ ಸಹೋದರರು ಅಂದ್ರೆ ಸಹ ಉದರದಿಂದ ಜನ್ಮಿಸಿದವರು. ಯೇಸು ಕ್ರಿಸ್ತನ ಸುವಾರ್ತೆ ಮೂಲಕವಾಗಿ ನಾಶವಾಗದ ಬೀಜದಿಂದ ನಾವು ಹುಟ್ಟಿದವರು ಆಗಿದ್ದೇವೆ. ಅದಕ್ಕಾಗಿ ಸಮಾನತ್ವ ಇರುವಂತವರು, ಭೇದಗಳು ಭಿನ್ನಾಭಿಪ್ರಾಯಗಳು ಇಲ್ಲದೆ ಇರುವಂತವರು ಸಹೋದರರಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ಈ ಸಹೋದರತ್ವ, ಅದರಲ್ಲಿರುವಂತಹ ಗುಣಲಕ್ಷಣಗಳು ತಿಮೋತಿನ ಜೀವನದಲ್ಲಿ ಯಾವ ರೀತಿಯಾಗಿ ಅದನ್ನು ನೆರವೇರಿಸಿದ್ದಾನೆ ಅಂತೇಳಿ ನಾವು ದೇವರ ವಾಕ್ಯದ ಮೂಲಕವಾಗಿ ನಾವು ಸ್ವಲ್ಪವಾಗಿ ಅರ್ಥ ಮಾಡ್ಕೊಳ್ಳ. ಇನ್ನೊಂದು, ನಾವು ಅಸೆಂಬ್ಲಿ ಅಂತ ಕರೀತೇವೆ. ನಮ್ದೇನಂದ್ರೆ ಕ್ರಿಶ್ಚಿಯನ್ ಬ್ರದರ್ನ್ ಅಸೆಂಬ್ಲಿಗೆ ಸಂಬಂಧಪಟ್ಟ ಅಸೆಂಬ್ಲಿ ಅಂದ್ರೆ ಅನೇಕ ಜನರನ್ನು ಒಂದು ಸ್ಥಳದಲ್ಲಿ ಕೂಡಿಸುವಂತ, ಒಂದು ಸ್ಥಳದಲ್ಲಿ ಕೂತುಕೊಂಡು ಸಮಾವೇಶ ಮಾಡುವಂತದ್ದೇ ಅಸೆಂಬ್ಲಿ, ಅನೇಕ ಜನರು. ಅದಕ್ಕಾಗಿ ಇವತ್ತು ಬ್ರದರ್ನ್ ಅಸೆಂಬ್ಲಿ ಅಂದ್ರೆ ಸಹೋದರರು ಸಮೀಪದಲ್ಲಿ ಒಂದು ಸ್ಥಳದಲ್ಲಿ ಕೂತ್ಕೊಳ್ಳುವಂತದ್ದೇ ಅದು ಅಸೆಂಬ್ಲಿ ಆಗಿ. ಇವತ್ತು ನಾವು ಬ್ರದರ್ನ್ ಅಸೆಂಬ್ಲಿಗಳಾಗಿ, ಸಹೋದರ ಸಭೆಗಳಾಗಿ ನಾವು ಸೇರಿ ಬರ್ತಾ ಇದ್ದೇವೆ. ಅದರ ನಮ್ಮ ಹಿನ್ನೆಲೆ, ನಮ್ಮ ಪಂಗಡ, ನಮ್ಮ ಭಾಷೆ, ನಮ್ಮ ವಿಧ ವಿಧವಾದಂತ ವ್ಯತ್ಯಾಸಗಳಿಂದ ನಾವಿದ್ರೂ ಕೂಡ ನಾವೆಲ್ಲರೂ ಕೂಡ ಸಹೋದರರಾಗಿ
ಒಂದು ಸ್ಥಳದಲ್ಲಿ ನಾವು ಸೇರಿ ಬಂದಾಗ ಅದಕ್ಕೆ ಕರೆಯುವಂಥದ್ದು ಅಸೆಂಬ್ಲಿ, ಬ್ರದರನ್ ಅಸೆಂಬ್ಲಿ ಅಂತ. ಅದಕ್ಕಾಗಿ ಇವತ್ತು ನಮ್ಮ ಜೀವನದಲ್ಲಿ ಆ ಸತ್ಯವು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಸಹೋದರರಾಗಿ ದೇವರ ಸತ್ಯದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಆದ್ರೆ ಇವತ್ತು ಯವನಸ್ಥನಾದಂತ ತಿಮೋತಿನು ಮಗನಾಗಿ ಪ್ರಾರಂಭಿಸಿ ಈಗ ಮತ್ತೊಂದು ಸ್ಟೆಪ್ ಸಹೋದರನಾದಂತ ತಿಮೋತಿನಾಗಿದ್ದಾನಂತೇಳಿ ಈ ಪೌಲನು ನಾವು ಓದಿರುವಂತೆ 4 ವಚನಗಳಲ್ಲಿ, ಇನ್ನು ಕೊಲಸೆ ಪತ್ರಿಕೆ 1ನೇ ವಚನದಲ್ಲಿ ಕೂಡ ನಮ್ಮ ಸಹೋದರನಾದ ತಿಮೋತಿ ಅಂತೇಳಿ ಆತನು ಬರೆದಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು. ಅದಕ್ಕಾಗಿ ಇವತ್ತು ಆ ಸಹೋದರ ಯವನಸ್ಥರಾಗಿರುವಂತ ನಾವು ಸಹೋದರರಾಗಿದ್ದೇವೆ. ರಕ್ಷಿಸಲ್ಪಟ್ಟಂತ ನಾವು ಸಹೋದರರಾಗಿದ್ದೇವೆ, ಸಹ ಉದರದಿಂದ ಜನ್ಮಿಸಿದಂತವರಾಗಿದ್ದೇವೆ. ಅದಕ್ಕಾಗಿ ನಮ್ಮಲ್ಲಿ ಕಂಡು ಬರಬೇಕಾದಂತ ಲಕ್ಷಣಗಳು ಏನಿರಬೇಕು? ಇವತ್ತು ನಾವು ಸಹೋದರರಾಗಿದ್ದೇವೆ, ನಮ್ಮಲ್ಲಿ ಎಂತ ಗುಣಲಕ್ಷಣ ಕಾಣಿಸ್ಕೊಳ್ಳಬೇಕು? ಯಾವ ಗುಣಲಕ್ಷಣಗಳು ಕಾಣಿಸ್ಕೊಂಡ್ರೆ ಇವರು ಸಹೋದರರು ಅನ್ನುವಂಥದ್ದು ಇವತ್ತು ನಾವು ವಾಕ್ಯದಿಂದ ಪರಿಶೀಲನೆ ಮಾಡಿಕೊಳ್ಳುವಂತ ಒಂದು ವಿಷಯ. ನಾವೆಲ್ಲರೂ ಸಹೋದರರೇ, ಆದ್ರೆ ಆ ಸಹೋದರತ್ವದಲ್ಲಿ ಇರುವಂತ ಗುಣಲಕ್ಷಣಗಳು, ಆ ಸಹೋದರತ್ವದಲ್ಲಿ ಕಾಣಿಸ್ಕೊಳ್ಳುವಂತ ಆ ಗುಣಗಳನ್ನು ಇವತ್ತು ದೇವರ ವಾಕ್ಯದ ಮೂಲಕವಾಗಿ ನಾವು ಗಮನಿಸೋಣ. ಮತ್ತೆ ಇನ್ನೊಂದು ವಿಷಯ ನಾನು ಹೇಳ್ತೇನೆ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೂಡ ನಮ್ಮನ್ನು ತನ್ನ ಸಹೋದರರು ಅಂತ ಹೇಳ್ಕೊಳ್ಳಿಕ್ಕೆ ಆತನು ನಾಚಿಕೆ ಪಡಲಿ. ಅದೊಂದು ದೇವರಾಗಿದ್ರು ಕೂಡ ನೋಡಿ, ಒಂದು ಮಾತು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11 ವಚನ. ಯೇಸು ಸ್ವಾಮಿ ಕೂಡ ಸಾಕ್ಷಿ ಕೊಡ್ತಾನೆ ನೋಡಿ. ಯೇಸು ಸ್ವಾಮಿ ಹೇಳುವಂತ ಮಾತು, ಯಾಕಂದರೆ 11ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಯಾಕಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಪವಿತ್ರ ಮಾಡುವಾತನು ಅಂದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮ್ಮನ್ನು ಪವಿತ್ರ ಆತನು ಮಾಡಿದ್ದಾನೆ. ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಅಂದ್ರೆ ವಿಶ್ವಾಸಿಗಳಿಗೆ ಒಬ್ಬನೇ ತಂದೆ, ಅಂದ್ರೆ ಯೇಸು ಕ್ರಿಸ್ತನಿಗೆ ತಂದೆ ಒಬ್ಬನೇ. ಇವತ್ತು ಪವಿತ್ರರಾಗ್ತಿರುವಂತ ನಮಗೂ ಕೂಡ ತಂದೆ ಒಬ್ಬನೇ ಆಗಿದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ. ನೋಡಿ, ಆತನು ದೇವಾದಿ ದೇವನು, ಯೇಸು ಸ್ವಾಮಿ ಪರಿಶುದ್ಧನು, ನಮ್ಮನ್ನು ಪವಿತ್ರ ಮಾಡುವಾತನು, ನಮಗೋಸ್ಕರ ರಕ್ತ ಸುರಿಸಿದಂತವನು, ನಮ್ಮನ್ನು ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಅಂದ್ರೆ ನಮ್ಮನ್ನು ಪವಿತ್ರರಾಗುವಂತ ನಮ್ಮನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ. ಆತ ನಮ್ಮನ್ನು ಸಹೋದರ ಅಂತ ಕರೀಲಿಕ್ಕೆ ನಾಚಿಕೆ ಪಡಲಿಲ್ಲ. ನಾಚಿಕೆ ಪಡದೆ ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು ಎಂತಲೂ. ಇಲ್ಲಿ ಸಮೇತ ನನ್ನ ಸಹೋದರರಿಗೆ ನಿನ್ನ ನಾಮದ ಮಹಿಮೆಯನ್ನು ತಿಳಿಸ್ತೇನೆ, ಅವರು ಸಭಾ ಮಧ್ಯದಲ್ಲಿ ನಿನ್ನ ಸ್ತುತಿಸ್ತಾರೆ, ನಿನ್ನ ಘನಪಡಿಸ್ತಾರೆ ಅಂತೇಳಿ ಯೇಸು ಸ್ವಾಮಿ ಹೇಳಿರುವಂತ. ಅದಕ್ಕಾಗಿ ಪ್ರಿಯರೇ, ಸಹೋದರರು ಅನ್ನುವಂಥದ್ದು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೂಡ ನಮ್ಮನ್ನ ಆ ರೀತಿ ಕರೆದಿದ್ದಾನೆ. ಇವರು ನನ್ನ ಸಹೋದರರು, ಇವರಿಗೆ ನಾನು ಸಹೋದರ ಕರೀಲಿಕ್ಕೆ ನಾಚಿಕೆ ಪಡುವುದಿಲ್ಲ ಅಂತೇಳಿ ಯೇಸು ಸ್ವಾಮಿ ತಿಳಿಸಿದಂತ ಮಾತು. ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆ. ಅವ್ರೇನ್ ಮಾಡ್ತಾರೆ? ಸಭಾ ಮಧ್ಯದಲ್ಲಿ ನಿನ್ನ ಸ್ತುತಿ ಪದಗಳನ್ನು ಅದಕ್ಕಾಗಿ ಇವತ್ತು ದೇವರ ವಾಕ್ಯದಲ್ಲಿ ವಿಶ್ವಾಸಿಗಳಿಗೆ, ಇಲ್ಲಂದ್ರೆ ಹೊಸದಾಗಿ ರಕ್ಷಿಸಲ್ಪಟ್ಟಂತ ಜನರಿಗೆ ದೇವರ ವಾಕ್ಯ ಕೊಡುವಂತ ಮತ್ತೊಂದು ಹೆಸರು ಏನಂತಂದ್ರೆ ಸಹೋದರರು. ಇದು ನಾಚಿಕೆ ಪಡಬೇಕಾದಂತ ವಿಷಯವಲ್ಲ. ಕೆಲವರು ಹೇಳಿಕೊಳ್ಳಿಕ್ಕೆ ನಾಚಿಕೆ ಪಡ್ತಾರೆ, ಇವರು ನಮ್ಮ ಸಹೋದರರು, ಇವರು ನಮ್ಮ ಸಭೆಗೆ ಸಂಬಂಧಪಟ್ಟವರು ಅಂತ ಹೇಳಿಕೊಳ್ಳಿಕ್ ಕೂಡ ಕೆಲವರು ನಾಚಿಕೆ ಪಡ್ತಾರೆ. ಆದ್ರೆ ಕರ್ತನಂತ ಯೇಸು ಕ್ರಿಸ್ತನೇ ಪವಿತ್ರ ಮಾಡುವಾತನೇ, ಪರಿಶುದ್ಧನೇ ಏನ್ ಮಾಡ್ತಾ ಇದ್ದಾನೆ? ಪವಿತ್ರರಾಗುವವರೆಲ್ಲರನ್ನು ಇವರು ನನ್ನ ಸಹೋದರರು ಅಂತ ಹೇಳಿಕೊಳ್ಳಿಕ್ಕೆ ಆತ ನಾಚಿಕೆ ಪಡಲಿಲ್ಲ. ಆತ ನಮಗೆ ಆ ತಂದೆಯ ಮಹಿಮೆಯನ್ನು ಆತನು ತಿಳಿಯಪಡಿಸಿರುವಂತದ್ದು ವಾಕ್ಯ ಭಾಗದಿಂದ ನಾವು ಗಮನಿಸುವಂತ ಒಂದು ವಿಷಯ. ಸರಿ, ಈಗ ಈ ಸಹೋದರತ್ವದಲ್ಲಿ ಇರಬೇಕಾದಂತ ಲಕ್ಷಣಗಳು, ಯಾರನ್ನು ಸಹೋದರರು ಅಂತ ಕರೀತೇವೆ ಅಂತೇಳಿ ಒಂದು 4 ವಿಷಯಗಳನ್ನು ವಾಕ್ಯದಿಂದ ನಾವು ಆಲೋಚನೆ ಮಾಡಿಕೊಂಡು, ಆಮೇಲೆ ತಿಮೋತಿನ ಜೀವನದಲ್ಲಿ ಅವು ಯಾವ ರೀತಿಯಾಗಿ ನೆರವೇರಿಸಿದ್ದಾನೋ ಅದನ್ನು ಕೂಡ ನಾವು ಆಲೋಚನೆ. ಸುಮ್ಮನೆ ಪೌಲನ ಇರ್ಲಿಲ್ಲ ನನ್ನ ಸಹೋದರನ ತಿಮೋತಿನ ಅಂತೇಳಿ ಪೌಲನ ಇರಲಿಲ್ಲ. ಆ ಸಹೋದರತ್ವದ ಲಕ್ಷಣಗಳು ಅವನಲ್ಲಿ ಕಂಡು ಬಂದದ್ದರಿಂದಲೇ ಈತ ನನ್ನ ಸಹೋದರನು ಅಂತ ಅದನ್ನು ಕರೆದಿದ್ದ. ಅದಕ್ಕೆ ಮೊದಲು ಯಾರು ಸಹೋದರರು ಅಂತ ನಾವೇ ನೋಡ್ಬೇಕಾದ್ರೆ ಮೊದಲನೇ ಒಂದು ವಿಷಯ, ಯಾರು ಸಹೋದರರು? ಯೇಸು ಸ್ವಾಮಿಯಲ್ಲಿಂತ ಮಾತುಗಳನ್ನೇ ನಾವು ಗಮನಿಸೋಣ. ಮತ್ತೇನೆ ಬರೆದ ಸುವಾರ್ತೆ 23ನೇ ಅಧ್ಯಾಯ ಮತ್ತೇನೆ ಬರೆದ ಸುವಾರ್ತೆ 23ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ಹೇಳುವಂತ ಮಾತು, ಯೇಸು ಸ್ವಾಮಿ ಹೇಳುವಂತ ಮಾತು, ಆದರೆ
23:8 ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು. ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮಾತು, ನೀವು ಬೋಧಕರೆನಿಸಿಕೊಳ್ಳಬೇಡಿರಿ, ನಿಮಗೆ ಒಬ್ಬನೇ ಬೋಧಕನು, ನೀವೆಲ್ಲರೂ ಸಹೋದರರು ಅಂತೇಳಿ. ಆಮೇಲೆ ಕೆಳಗಡೆ ವಚನಗಳನ್ನ ನಾವು ಓದ್ತೀವಿ, ಇದಲ್ಲದೆ ಭೂಲೋಕದಲ್ಲಿ ಯಾರನ್ನು ನಿಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ ಮತ್ತು ಗುರುಗಳು ಎನಿಸಿಕೊಳ್ಳಬೇಡಿರಿ, ಕ್ರಿಸ್ತನೊಬ್ಬನೇ ನಿಮಗೆ ಗುರುವು. ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಬೇಕು, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಇಲ್ಲಿ ನೀವೆಲ್ಲರೂ ಸಹೋದರರು ಅಂತ ಹೇಳಿ ಕೆಳಗಡೆ ಕೆಲವೊಂದು ವಚನಗಳ ತಿಳಿಸಿದ್ದಾನೆ. ನಿಮ್ಮಲ್ಲಿ ಹೆಚ್ಚಿನವನು ಸೇವಕನಾಗಿರಬೇಕು, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡಬೇಕು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡಬೇಕು ಅಂತ. ಅದಕ್ಕಾಗಿ ಇಲ್ಲಿ ಯೇಸು ಸ್ವಾಮಿ ಅಂತ ಒಂದು ಸತ್ಯ ಏನಂತಂದ್ರೆ, ಯಾರು ಸಹೋದರ ಅಂದ್ರೆ ಹೆಚ್ಚಿಸಿಕೊಳ್ಳದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತವನು ಸಹೋದರ. ಹೆಚ್ಚಿಸಿಕೊಳ್ಳದೆ ಗರ್ವ ಪಡದೆ ತನ್ನನ್ನು ತಾನು ತಗ್ಗಿಸಿಕೊಳ್ತಾನಲ್ಲ, ಅವನು ಸಹೋದರನು ಅಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಯಾವ ವಿಷಯದಲ್ಲಿ ಕೂಡ ಹೆಚ್ಚಿಸಿಕೊಳ್ಳದೆ, ಯಾವ ವಿಷಯದಲ್ಲಿ ಕೂಡ ನಮ್ಮನ್ನು ನಾವು ಹೊಗಳಿಕೊಳ್ಳದೆ, ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ ಆ ತಗ್ಗಿಸುವಿಕೆಯ ಸ್ವಭಾವ, ಆ ದೀನತೆ ಯಾರಲ್ಲಿ ಕಾಣಿಸಿಕೊಳ್ಳುತ್ತದೋ ಅವರು ಸಹೋದರರು ಅಂತೇಳಿ ಯೇಸು ಕ್ರಿಸ್ತನು ಹೇಳಿದ್ರು. ನೀವೆಲ್ಲರೂ ಸಹೋದರರಂದ್ರೆ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ರಿ, ನಿಮ್ಮನ್ನು ನೀವು ತಗ್ಗಿಸ್ಕೊಳ್ರಿ, ಆಗ ಆ ಸಹೋದರತ್ವದಲ್ಲಿ ನಿಮಗೆ ಪಾಲಿರ್ತದೆ. ನಾನು ಹೆಚ್ಚಿನವನು, ನಾನು ದೊಡ್ಡವನು, ನಾನು ದೊಡ್ಡವನು, ನಾನು ದೊಡ್ಡವನು ಅಂದ್ರೆ ಅಲ್ಲಿ ಸಹೋದರತ್ವದಲ್ಲಿ ಪಾಲಿರುವುದಿಲ್ಲ. ಈ ದೊಡ್ಡವರು ಚಿಕ್ಕವರು ಅದು ವ್ಯತ್ಯಾಸ ಬಂದ್ಬಿಡ್ತದೆ ಅಲ್ಲಿ. ಅದ್ ಮೇಲ್ಗಡೆ ಈ ಪರಿಸರ ಶಾಸ್ತ್ರ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ನಮಸ್ಕಾರಗಳು ಮಾಡಬೇಕು, ಬೀದಿಗಳಲ್ಲಿ ಪೇಟೆಗಳಾಗಬೇಕು, ಪ್ರಶಸ್ತ ಔತಣಗಳಲ್ಲಿ ಸ್ಥಾನ ಕೊಡಬೇಕು. ಈ ರೀತಿಯಂತ ಬೈಕೆ ನಮ್ಮಲ್ಲಿದ್ದರೆ ನಾವು ಸಹೋದರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಜಮಾನು ಆಳು ಒಡೆಯ ದಾಸ ಈ ರೀತಿಯ ಸಂಬಂಧ ಬರ್ತದೆ. ಆದ್ರೆ ನಾವು ನಿಜವಾದಂತ ಸಹೋದರರು ಅನ್ನಬೇಕಾದ್ರೆ ಯೇಸು ಸ್ವಾಮಿಯಲ್ಲಿ ಒಂದು ಮಾತು, ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ, ಹೆಚ್ಚಿಸಿಕೊಳ್ಳದೆ ಗರ್ವ ಪಡದೆ ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೋ ಅವರೇ ಸಹೋದರರು ಅಂತೇಳಿ ಈ ವಚನ ಭಾಗದಿಂದ ನಾವು ಗಮನಿಸಿಕೊಳ್ತೇವೆ. ಮೊದಲನೇ ವಿಷಯ, ಸಹೋದರರಲ್ಲಿ ಕಂಡು ಬರುವಂತ ಒಂದು ಸ್ವಭಾವ ಏನಂತಂದ್ರೆ, ಅವ್ರು ಎಂದಿಗೂ ಕೂಡ ಹೆಚ್ಚಿಸಿಕೊಳ್ಳುವುದಿಲ್ಲ, ಅವ್ರು ತಮ್ಮನ್ನು ತಾವು ತಗ್ಗಿಸ್ಕೊಳ್ತಾರೆ. ನೋಡೋದು ಮಾತು ಪತ್ರಿಕೆಗಳಲ್ಲಿ ಓದ್ತಿವೆ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ, ಅದಕ್ಕೆ ಸಂಬಂಧಪಟ್ಟ ಒಂದು ವಚನವನ್ನು ಓದೋಣ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನ ನಾನು ಓದ್ತಾ ಇದ್ದೇನೆ. 12ನೇ ಅಧ್ಯಾಯ 10ನೇ ವಚನ, ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿ. ನೋಡಿದ್ರ ಅಣ್ಣ ತಮ್ಮಂದ್ರು ಒಬ್ಬರನ್ನೊಬ್ಬರು ಪ್ರೀತಿಸ್ಕೊಳ್ರಿ, ಒಂದು ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ, ಸನ್ಮಾನಿಸುವುದರಲ್ಲಿ, ಅವರನ್ನು ಪ್ರೀತಿಸುವುದರಲ್ಲಿ, ಮತ್ತೊಬ್ಬರನ್ನು ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದಲ್ಲ, ನನ್ನನ್ನು ನಾನು ಹೆಚ್ಚಿಸಿಕೊಳ್ಳುವುದಲ್ಲ. ಯೇಸು ಮೇಲಿದ್ನಲ್ಲ, ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವನು ತಗ್ಗಿಸಲ್ಪಡ್ತಾನೆ, ಅವನು ಸಹೋದರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾರು ಮತ್ತೊಬ್ಬರನ್ನು ಹೆಚ್ಚಿಸ್ತಾ ಇರ್ತಾರೋ, ಮತ್ತೊಬ್ಬರನ್ನು ಸನ್ಮಾನಿಸ್ಲಿಕ್ಕೆ, ಮಾನ ಮರ್ಯಾದೆ ಕೊಡ್ಲಿಕ್ಕೆ ಮುಂದೆ ಬರ್ತಾರೋ ಅವರು ಸಹೋದರ. ಒಬ್ಬರನ್ನೊಬ್ಬರು ಪ್ರೀತಿಸ್ಕೊಳ್ರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗರಿ. ಅದರಲ್ಲಿ ಸಹೋದರರಂದ್ರೆ ಮತ್ತೊಬ್ಬರನ್ನು ಸನ್ಮಾನಿಸುವಂತವನು, ಮತ್ತೊಬ್ಬರನ್ನು ತನಗಿಂತ ಯೋಗ್ಯನಂತ ನೋಡುವಂತವನು ಸಹೋದರನು. ಅದು ಸಹೋದರರ ಒಂದು ಸ್ವಭಾವ ಅಂತೇಳಿ ಇಲ್ಲಿ ಗಮನಿಸ್ತೇವೆ. ಮತ್ತೆ ಅದೇ ರೀತಿಯಾಗಿ 16ನೇ ವಾಕ್ಯ ನೋಡಿ, 16ನೇ ವಚನದಲ್ಲಿ ಕೂಡ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿ ದೊಡ್ಡ ಸ್ಥಿತಿ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಾಲಿಕೆಯಾಗಿರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎನಿಸಿಕೊಳ್ಳಬೇಡಿರಿ. ಮತ್ತು 18ನೇ ವಚನ, ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಇದು ಸಹೋದರರ ಒಂದು ಸ್ವಭಾವ. ನಾವು ಒಂದೇ ಮನಸ್ಸು ಉಳ್ಳವರಾಗಿರಬೇಕು, ದೊಡ್ಡ ಸ್ಥಿತಿ ಮೇಲೆ ಮನಸ್ಸಿಡಬಾರದು, ದೀನರ ಸಂಗಡ ನಮ್ಮನ್ನ ನಾವು ತಗ್ಗಿಸಿಕೊಳ್ಳಬೇಕು, ನಮ್ಮನ್ನ ನಾವೇ ಬುದ್ಧಿವಂತರಂತ ಎನಿಸಿಕೊಳ್ಳಬಾರದು. ಸಾಧ್ಯವಾದರೆ ಎಲ್ಲಾ ಮನುಷ್ಯರಿಗೆ ಗೌರವಾದದ್ದು, ಎಲ್ಲರ ದೃಷ್ಟಿಯಲ್ಲಿ ಗೌರವಾದದ್ದು, ನ್ಯಾಯವಾದದ್ದನ್ನು ಯೋಚಿಸಿ ಮಾಡಬೇಕು. ಸಾಧ್ಯವಾದರೆ ಸಮಾಧಾನದಿಂದ ಇರಬೇಕು ಹೊರತು ಸಮಸ್ಯೆಗಳನ್ನು ಉಂಟು ಮಾಡುವುದಲ್ಲ. ಸಮಸ್ಯೆಗಳನ್ನು ಉಂಟು ಮಾಡುವ ಸಹೋದರನಾಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಾನೋ ಅಲ್ಲಿ ಸಮಸ್ಯೆ ಪ್ರಾರಂಭವಾಗ್ತದೆ, ಅಲ್ಲಿ ಸಹೋದರತ್ವದ ಪ್ರೀತಿ ಅದು ಪರಿಪೂರ್ಣವಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನೀವೆಲ್ಲರೂ ಸಹೋದರರು ಅಂತ ಹೇಳುವಾಗ
ಈ ಅರ್ಥ ಏನು? ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುತ್ತಾರೆ, ಹೆಚ್ಚಿಸಿಕೊಳ್ಳದೆ, ದೊಡ್ಡ ಸ್ಥಿತಿ ಮೇಲೆ ಮನಸ್ಸಿಡದೆ, ದೀನರ ಸಂಗಡ ಯಾರು ಜೀವಿಸ್ತಾರ ಎಲ್ಲರೂ ದೀನರಾಗಿ ತಗ್ಗಿಸಿಕೊಳ್ಳುತ್ತಾರ, ಯಾರು ಸಮಾಧಾನ ಬಯಸ್ತಾರ ಅವರು ಸಹೋದರರು ಅಂತೇಳಿ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಮೊದಲನೇ ವಿಷಯ, ಯೇಸು ಆಮೇಲಿದ್ದು ತಮ್ಮ ಹೆಚ್ಚಿಸಿಕೊಳ್ಳದೆ ತಗ್ಗಿಸಿಕೊಳ್ಳುವವನು, ಸಮಾಧಾನವನ್ನು ಬಯಸುವಂತವನೇ ಸಹೋದರನು ಅಂತೇಳಿ ನಾವು ಮೊದಲನೇ ವಿಷಯವನ್ನು ಗಮನಿಸ್ತೇವೆ. ಆಮೇಲೆ ಎರಡನೇ ವಿಷಯ ನೋಡಿ, ಎರಡನೇ ವಿಷಯ ಮತ್ತೇನೆ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಮತ್ತೇನೆ ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನ, 12ನೇ ಅಧ್ಯಾಯ 46ನೇ ವಚನದಲ್ಲಿ ಅಲ್ಲಿ ಒಂದು ಸಂದರ್ಭ ಇದೆ. ಅಂದ್ರೆ ಯೇಸು ಕ್ರಿಸ್ತನ ನೋಡುವುದಕ್ಕಾಗಿ ಯೇಸು ಸ್ವಾಮಿ ತಾಯಿ ತಮ್ಮಂದಿರು ಬಂದಿರ್ತಾರೆ. ಆತನ ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ ಆತನ ತಾಯಿಯು ಸಹೋದರರು ಆತನ ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬನು, ಇಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿರ್ತಾರೆ ಅಂದನು. ಅದಕ್ಕೆ ಆತನು ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಈಗೋ ನನ್ನ ತಾಯಿ ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯು ಆಗಬೇಕು ಅಂತ. ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈ ಶಾರೀರಿಕವಾದಂತ ಸಂಬಂಧಕ್ಕಿಂತ ಆತ್ಮಿಕವಾದಂತ ಸಂಬಂಧವನ್ನೇ ಆತನು ಹೆಚ್ಚು ತೋರಿಸ್ತಾ ಇರುವಂತದ್ದು ವಚನ ಭಾಗದಲ್ಲಿ ನಾವು ಗಮನಿಸುವಂತ ಮಾತು. ಅದಕ್ಕಾಗಿ ಅಲ್ಲಿ ವಾಸ್ತವಿಕವಾಗಿ ಅವರ ತಾಯಿ ತಮ್ಮಂದಿರು ಬಂದಿದ್ದಾರೆ. ಆದ್ರೆ ಯೇಸು ಸ್ವಾಮಿ ತನ್ನ ಕಡೆಗಿದ್ದಂತ ಶಿಷ್ಯರನ್ನು ಕೈ ತೋರಿಸಿ, ಇಗೋ ನನ್ನ ತಾಯಿ, ಇಗೋ ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿ ತಾಯಿ ಆಗಬೇಕು ಅಂತ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈ ಶಾರೀರಿಕವಾದಂತ ಸಂಬಂಧಗಳಿಗಿಂತ ಆತ್ಮಿಕವಾದಂತ ಸಂಬಂಧಗಳನ್ನೇ ಬಹು ಇಷ್ಟಾಗಿ ಪ್ರೀತಿಸಿದ್ದಾನೆ. ಅದನ್ನೇ ಮುಖ್ಯ ಅಂತೇಳಿ, ಪ್ರಾಮುಖ್ಯ ಅಂತೇಳಿ ಎತ್ತು ತೋರಿಸಿದ್ದಾನೆ. ಅದಕ್ಕಾಗಿ ನಾನು ಇಲ್ಲಿ ಎರಡನೇ ಒಂದು ವಿಷಯ ಏನಂತಂದ್ರೆ, ತಂದೆಯ ಚಿತ್ತದ ಪ್ರಕಾರ ಯಾರು ಮಾಡ್ತಾ ಇರ್ತಾರೋ ಅವರೇ ಸಹೋದರರು. ತನ್ನ ಸ್ವಂತ ಚಿತ್ತದ ಪ್ರಕಾರವಾಗಲ್ಲ, ನನ್ನ ಇಷ್ಟದ ಪ್ರಕಾರವಾಗಲ್ಲ, ಪರಲೋಕದಲ್ಲಿರುವ ತಂದೆಯ ಚಿತ್ತದ ಪ್ರಕಾರವಾಗಿ ಯಾರು ಜೀವಿಸ್ತಾ ಇರ್ತಾರೋ, ಯಾರು ಮಾಡ್ತಾ ಇರ್ತಾರೋ ಅವರೇ ಸಹೋದರರು. ಮೊದಲು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಂತವ್ರೆ, ಹೆಚ್ಚಿಸಿಕೊಳ್ಳದೆ ತಗ್ಗಿಸಿಕೊಳ್ಳುವಂತವ್ರು, ಸಮಾಧಾನ ಬಯಸುವಂತವ್ರು ಸಹೋದರರು. ಎರಡನೇದಾಗಿ ತಂದೆಯ ಚಿತ್ತದಂತೆ ನಡೆಯುವವನು, ತಂದೆಯ ಚಿತ್ತದಂತೆ ಮಾಡುವವನು, ನಡೆಯುವಂತವನು ಸಹೋದರನು ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ಏನು ತಂದೆಯ ಚಿತ್ತ ಅಂತ ನಾವು ಗಮನಿಸಬೇಕಾದ್ರೆ, ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ತಂದೆಯ ಚಿತ್ರದ ಬಗ್ಗೆ ಒಂದು ಮಾತು ಓದ್ತೇವೆ, ಯಾರು ಸಹೋದರರು ಅಂತೆ. 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬದ್ದೇ, ಆದದರಿಂದ ಆಧಾರಕ್ಕೆ ದೂರವಾಗಿ. ಪರಲೋಕದಲ್ಲಿ ತಂದೆ ಚಿತ್ತದ ಪ್ರಕಾರ ನಡೆಯುವವನೇ ಸಹೋದರನು. ಆ ತಂದೆ ಚಿತ್ತ ಏನು? ಪರಿಶುದ್ಧನಾಗಿರಬೇಕು. ನೀವು ಶುದ್ಧರಾಗಿರ್ಬೇಕೆಂಬುದೇ ದೇವರ ಚಿತ್ತ. ಆಧಾರಕ್ಕೆ ದೂರವಾಗಿರ್ಬೇಕು, ಕೆಟ್ಟತನಕ್ಕೆ ದೂರವಾಗಿರ್ಬೇಕು, ವಲಸಾದಂತ ಕಾರ್ಯಗಳಿಗೆ ದೂರವಾಗಿದ್ದಂತವನು ತನ್ನನ್ನು ಶುದ್ಧಿ ಮಾಡಿಕೊಳ್ಳುವಂತವನು, ತಂದೆಯ ಚಿತ್ತದ ಪ್ರಕಾರ ತನ್ನನ್ನು ತಾನು ಶುದ್ಧಿ ಮಾಡಿಕೊಳ್ಳುವಂತವನು ಸಹೋದರನ. ತಂದೆಯ ಚಿತ್ತ ಪ್ರಕಾರ ಪರಿಶುದ್ಧನಾಗಿ ಜೀವಿಸುವಂತವನು ಸಹೋದರನಾಗ್ತಾನೆ. ಮತ್ತಷ್ಟು ಮಾತ್ರವಲ್ಲ, ಅದೇ ಥೆಸಲೋನಿಕ ಪತ್ರಿಕೆಯಲ್ಲಿ ಮತ್ತೊಂದು ಮಾತಿದೆ ನೋಡಿ, 5ನೇ ವಚನದಲ್ಲಿ, 5ನೇ ಅಧ್ಯಾಯ 10ನೇ ವಚನದಲ್ಲಿ, 5ನೇ ಅಧ್ಯಾಯ 18ನೇ ವಚನದಲ್ಲಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತದ ಪ್ರಕಾರವಾಗಿ ಜೀವಿಸುವಂತವನೇ ಸಹೋದರನಂತ ನಾವು ನೋಡಿದ್ದೇವೆ. ದೇವರ ಚಿತ್ತವೇನು? ಪರಿಶುದ್ಧರಾಗಿರಬೇಕು. ನಮ್ಮ ಜೀವನದಲ್ಲಿ ಪರಿಶುದ್ಧತೆ ಇರುವವರಾಗಿ ನಾವು ಇರುವಾಗ ನಾವು ಸಹೋದರರಾಗ್ತೇವೆ. ಎರಡನೇದು, ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತಾ ಹೃದಯ ಉಳ್ಳವರಾಗಿ, ಪ್ರತಿಯೊಂದು ವಿಚಾರದಲ್ಲಿ ದೇವರನ್ನು ಸ್ತುತಿಸುವಂತ ಮನಸ್ಸು, ಮುರಿದಂತ ಮನಸ್ಸು, ಜಜ್ಜಲ್ಪಟ್ಟಂತ ಮನಸ್ಸು ನಮ್ಮಲ್ಲಿರುವಾಗ ನಾವು ಸಹೋದರರಾಗಿ. ಯೇಸು ಸ್ವಾಮಿ ಹೇಳುವಂತ ಮಾತೆ, ಪರಲೋಕದ ತಂದೆ ಚಿತ್ತ ಪ್ರಕಾರ ಜೀವಿಸುವಂತವನು, ನಡೆಯುವಂತವನು ಸಹೋದರನು. ಆ ಚಿತ್ತವೇನು? ಪರಿಶುದ್ಧರಾಗಿರುವಂತದ್ದೇ ದೇವರ ಚಿತ್ತ. ನಾವು ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವಂತ ದೇವರ ಚಿತ್ತ. ಮೂರನೇದಾಗಿ ದೇವರ ಚಿತ್ತ ಒಂದು ಮಾತು ಓದಿ ನಾನು ಮುಂದೆ ಬರ್ತೇನೆ ನೋಡಿ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ,
ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 34ನೇ ವಚನದಲ್ಲಿ 4ನೇ ಅಧ್ಯಾಯ 34ನೇ ವಚನದಲ್ಲಿ ಒಂದು ಮಾತಿದೆ. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಮೂರನೇ ಒಂದು ವಿಷಯ ಏನಂತಂದ್ರೆ, ತಮಗೆ ಒಪ್ಪಿಸಲ್ಪಟ್ಟಂತ ಕೆಲಸವನ್ನು ನಂಬಿಗಸ್ತೆಯಿಂದ ನೆರವೇರಿಸುವಂತದೇ ತಂದೆ ಚಿತ್ತ. ಯಾರು ಸಹೋದರರು? ಪರಲೋಕದಲ್ಲಿರುವ ತಂದೆಯ ಚಿತ್ತ ಪ್ರಕಾರವಾಗಿ ನಡೆಯುವಂತವರೇ ಸಹೋದರರು. ಏನ ಚಿತ್ತ? ನಾವು ಪರಿಶುದ್ಧರಾಗಿರಬೇಕು, ಆದರಕ್ಕೆ ದೂರವಾಗಿರಬೇಕು, ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತೆ ಉಳ್ಳವರಾಗಿರಬೇಕು. 3, ದೇವರು ನಮಗೆ ಒಪ್ಪಿಸಲ್ಪಟ್ಟಂತ ಕೆಲಸ, ನಮಗೆ ಕೊಡಲ್ಪಟ್ಟಂತ ಕೆಲಸವನ್ನು ನಾವು ನೆರವೇರಿಸುವಂತದೇ ತಂದೆಯ ಚಿತ್ತ. ಅದಕ್ಕಾಗಿ ಸಹೋದರರಂದ್ರೆ ಮೊದಲು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಂತವನು ಸಹೋದರನು. 2, ತಂದೆಯ ಚಿತ್ತದ ಪ್ರಕಾರವಾಗಿ ಜೀವಿಸುವಂತವನು ಸಹೋದರನು ಅಂತೇಳಿ ವಾಕ್ಯ ಭಾಗದಲ್ಲಿ ಗಮನಿಸಿದೆ. ಚಿತ್ತದಲ್ಲಿ 3 ವಿಷಯ: ಪರಿಶುದ್ಧರಾಗಿರಬೇಕು, ಕೃತಜ್ಞತೆ ಉಳ್ಳವರಾಗಿರಬೇಕು, ಕೊಡಲ್ಪಟ್ಟಂತ ಕೆಲಸದಲ್ಲಿ ನಂಬಿಗಸ್ತರಾಗಿ ಅದನ್ನು ಪೂರೈಸ್ತಾ ಇರಬೇಕು. ಇವನು ಸಹೋದರನು. ಆಮೇಲೆ ಮತ್ತೊಂದು ಮಾತು ನೋಡಿ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 21ನೇ ವಚನದಲ್ಲಿ ಮತ್ತೊಂದು ಮಾತು ಯೇಸು ಸ್ವಾಮಿ ಹೇಳ್ತಾನೆ. 21ನೇ ವಚನ, 8ನೇ ಅಧ್ಯಾಯ 21ನೇ ವಚನದಲ್ಲಿ ಮತ್ತೊಂದು ಮಾತು ಹೇಳ್ತಾನೆ. ಆತನು ಅವರಿಗೆ, ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೀತಾರೋ ಅವರೇ ನನಗೆ ತಾಯಿಯೂ ಸಹೋದರರು ಆಗಬೇಕು ಎಂದು ಉತ್ತರ ಕೊಟ್ಟರು. ಈ 3ನೇ ವಿಷಯ. ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೀತಾರೋ ಅವರೇ ನನಗೆ ತಾಯಿಯೂ ಸಹೋದರ. 3ನೇ ವಿಷಯ ಅಂದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುವಂತವನು ಸಹೋದರ. ಯಾರು ದೇವರ ವಾಕ್ಯ ಪ್ರಕಾರವಾಗಿ ನಡೀತಾ ಇರ್ತಾರೆ ಅವರು ಸಹೋದರರಂತೇಳಿ ಈ ವಚನ ಭಾಗದಲ್ಲಿ ಗಮನಿಸಿ. ದೇವರ ವಾಕ್ಯವನ್ನು ತಿರಸ್ಕರಿಸಿ ಇಷ್ಟ ಬಂದ ಹಾಗೆ ಮಾಡುವಂತವನು, ಜೀವಿಸುವಂತವನು ಸಹೋದರನಾಗಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದರಂತೆ ನಡೀತಾ ಇರುವನು, ಅದರಂತೆ ಮಾಡುವಂತ, ಅದರಂತೆ ಜೀವಿಸುವಂತವನು ಸಹೋದರನು ಅಂತೇಳಿ. ಇಲ್ಲಿ ಮತ ಬರ್ಸುವ ಕೆಲವು ಜನರು ಇದ್ದಾರೆ ನೋಡಿ. ಅವರು ಎಷ್ಟು ಜನರು ಬಂದು ಅವರು ಬಾಯಿ ಬಡ್ಕೊಳ್ಳುವಂತ ಒಂದು ಸ್ಥಿತಿ ನಾವು ನೋಡ್ತೇವೆ. 7ನೇ ಅಧ್ಯಾಯ 21ನೇ ವಚನದಲ್ಲಿ ಅನೇಕ ಜನರು ಸ್ವಾಮಿ 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 ಅನ್ನುವರು ಪರಲೋಕ ರಾಜ್ಯದಲ್ಲಿ ಸೇರುವವರಿಂದ ನೆನೆಸಬೇಡ್ರಿ, ಪರಲೋಕದಲ್ಲಿ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನಂತೇಳಿ. ಆದ್ರೆ 23ನೇ ವಚನದಲ್ಲಿ ಆತನ ಹೇಳ್ತಾನೆ, ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ. ಇಲ್ಲಿ ಅನೇಕ ಜನ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ, ಮಹತ್ ಕಾರ್ಯಗಳು ಮಾಡಿದ್ದಾರೆ, ದೆವ್ವಗಳನ್ನು ಬಿಡಿಸಿದ್ದಾರೆ, ಪ್ರಸಂಗಗಳು ಮಾಡಿದ್ದಾರೆ. ಆದರೆ ವಾಕ್ಯವನ್ನು ಅನುಸರಿಸಿ ಮಾಡ್ಲಿಲ್ಲ, ವಾಕ್ಯದ ಪ್ರಕಾರವಾಗಿ ಮಾಡ್ಲಿಲ್ಲ. ಧರ್ಮವನ್ನು ಮೀರಿ, ಮತ್ತೊಂದು ಭಾಷೆಯಲ್ಲಿ ಅಕ್ರಮದಿಂದ, ಕ್ರಮದಿಂದಲ್ಲ ಅಕ್ರಮದಿಂದ ಮಾಡಿ ಅವರು ಕೇಳ್ಕೊಳ್ತಾರೆ, ನಮಗೆ ಪರಲೋಕ ಕೂಡಿ, ಅವರು ಪರಲೋಕ ರಾಜ್ಯದಲ್ಲಿ ಸೇರ್ಲಿಕ್ಕೆ ಆಗೋದು. ಅದಕ್ಕಾಗಿ 3ನೇ ಒಂದು ವಿಷಯ, ಯಾರು ಸಹೋದರರು ಅಂದ್ರೆ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ಮಾಡುವುದು. ಇದು 3ನೇ ಒಂದು ವಿಷಯ. ಒಂದ್ ವೇಳೆ ದೇವರ ವಾಕ್ಯದ ಪ್ರಕಾರವಾಗಿ ಮಾಡದಿದ್ರೆ ನಾವು ಎಷ್ಟು ಮಾಡಿದ್ರು ಕೂಡ ಪ್ರಯೋಜನವಿಲ್ಲ. ಆಮೇಲೆ 4ನೇ ಒಂದು ವಿಷಯವನ್ನು ಗಮನಿಸೋಣ. ಸಹೋದರತ್ವದಲ್ಲಿ 4ನೇ ಒಂದು ವಿಷಯ, ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗಿದೆ. ಹೀಗಿರಲು ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ. ಇಲ್ಲಿ ಸಹೋದರರು ಯಾರತ್ತಂದ್ರೆ ಕಲಹವು ಬಯಸದೇ ಇರುವಂತವನು, ಜಗಳವನ್ನು ಬಯಸದೇ ಇರುವಂತ ಸಹೋದರ. ನಾವು ಸಹೋದರ, ನಮಗೆ ಕಲಹವೂ ಬೇಡ, ನಾವು ಸಹೋದರ ನಮ್ಗೆ ಜಗಳವೂ ಬೇಡ ಅಂತೇಳಿ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡುವಂತವನು. ಆ ವಾಕ್ಯ ಭಾಗದಲ್ಲಿ ಲೋಟನ ಕೇಳ್ತಾನೆ, ನಿನಗೆ ಯಾವ್ದು ಆರಿಸ್ಕೊ, ನಿನ್ಗೆ ಯಾವ್ದು ಇಷ್ಟವಾದ ಆರಿಸ್ಕೊ, ನೀನ್ ಆ ಸ್ಥಳಕ್ಕೆ ಹೋಗು ಅಂತೇಳಿ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡುವಂತವನು. ಜಗಳವನ್ನು ಬಯಸದೆ, ಕಲಹವನ್ನು ಬಯಸದೆ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಟ್ಟು ಸಮಾಧಾನ ಪಡಿಸುವವನು ಸಹೋದರನು ಅಂತೇಳಿ ವಾಕ್ಯ ಭಾಗದಲ್ಲಿ 4 ವಿಷಯ ಹೇಳಿದ್ದೆ. ಯಾರು ಸಹೋದರರು? ಯೇಸು ಸ್ವಾಮಿ ಹೇಳಿದ್ದಾನೆ, ಹೆಚ್ಚಿಸಿಕೊಳ್ಳುವವನು ಸಹೋದರನಲ್ಲ, ಅಲ್ಲಿ ಸಹೋದರತ್ವ ಇರುವುದಿಲ್ಲ. ತಗ್ಗಿಸಿಕೊಳ್ಳುವಂತವನು, ಸಮಾಧಾನ ಬಯಸುವಂತ ಸಹೋದರನು. 2, ತಂದೆಯ ಚಿತ್ತದ ಪ್ರಕಾರವಾಗಿ ಜೀವಿಸುವಂತ ಸಹೋದರನು. ತಂದೆ ಚಿತ್ತೇನು? ನಾವು ಪರಿಶುದ್ಧರಾಗಿರಬೇಕು, ಕೃತಜ್ಞತಾ ಹೃದಯ ಉಳ್ಳವರಾಗಿರಬೇಕು,
ಒಪ್ಪಿಸಲ್ಪಟ್ಟಂತ ಕೆಲಸದಲ್ಲಿ ನಂಬಿಗಸ್ತರಾಗಿ ಅದನ್ನು ಪೂರೈಸಬೇಕು. ಮೂರನೇದಾಗಿ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವಂತವನು ಸಹೋದರನು. ಅನೇಕ ಜನರು ವಾಕ್ಯವನ್ನು ಬಿಟ್ಟು ಅಕ್ರಮವಾಗಿ ಧರ್ಮವನ್ನು ಮೀರಿ ಅನೇಕ ಕಾರ್ಯಗಳು ಮಾಡಿದ್ದಾರೆ, ಅದರಿಂದ ಯಾವ ಪ್ರಯೋಜನವಾಗಲಿಲ್ಲ. 4, ಜಗಳವನ್ನು ಬಯಸದೆ, ಕಲಹವನ್ನು ಇಟ್ಟುಕೊಳ್ಳದೆ, ಮತ್ತೊಬ್ಬರಿಗೆ ಅವಕಾಶವನ್ನು ಕೊಟ್ಟು ಸಮಾಧಾನ ಬಯಸುವಂತವನೇ ಸಹೋದರನು ಅಂತೇಳಿ ಈ ವಚನ ಭಾಗದಲ್ಲಿ ಗಮನಿಸ್ತೇವೆ. ಇದು ದೇವರ ವಾಕ್ಯದಲ್ಲಿ ಸಹೋದರತ್ವದಲ್ಲಿರುವಂತ 4 ಗುಣಗಳು. ಅನೇಕ ಇದಾವೆ, ನನ್ನ ಸಮಯದ ಕಡಿಮೆ ಇದ್ದದ್ದು 4 ಗುಣಗಳು. ಆದ್ರೆ ಈ 4 ಗುಣಗಳು ಮತ್ತು ಯವನಸ್ಥನಾದಂತ ತಿಮೋತಿನಲ್ಲಿ ಯಾವ ರೀತಿಯಾಗಿ ತೋರ್ಪಡಿಸಿದ್ದಾರೆ. ಯವನಸ್ಥನಾದ ತಿಮೋತಿ ನನ್ನ ಸಹೋದರನು, ನಮ್ಮ ಸಹೋದರನಾದ ತಿಮೋತಿ ಅಂತ ಹೇಳಿ ಪೌಲು ಸಾಕ್ಷಿ ಕೊಟ್ಟಾಗ ಆ ತಿಮೋತಿನ ಜೀವನದಲ್ಲಿ ಈ ಸಹೋದರತ್ವದ ಗುಣಲಕ್ಷಣಗಳು ಯಾವ ರೀತಿಯಾಗಿ ಆತ ನೆರವೇರಿಸಿದ್ದಾನೋ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ನೋಡಿ, ಮೊದಲನೇ ವಿಷಯ, ಆತನ ಯಾವ ರೀತಿ ನೆರವೇರಿಸಿದ್ದಾನೆ. ನಾವು ಪ್ರಾರಂಭದಲ್ಲಿ ಓದಿರುವಂತ ವಾಕ್ಯವನ್ನು ನಾವು ಮತ್ತೊಂದ್ಸಲ ಓದೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ. ನಾವು ಪ್ರಾರಂಭದಲ್ಲಿ ಓದಿರುವಂತ ವಾಕ್ಯ, ತಿಮೋತಿನಲ್ಲಿ ಸಹೋದರತ್ವದ ಗುಣಲಕ್ಷಣಗಳು ಕಾಣಿಸಿಕೊಳ್ಳುವಂಥದ್ದು. 3:2 ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರು ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸುವುದಕ್ಕೂ ನಿಮ್ಮ ನಂಬಿಕೆಯ ವೃದ್ಧಿಗಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರನು ಕ್ರಿಸ್ತನ ಸುವಾರ್ತೆಯ ಉದ್ಯೋಗದಲ್ಲಿ ದೇವರ ಸೇವಕನು ಆಗಿರುವ ತಿಮೋತಿನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೆವು. ಪ್ರಿಯರೇ, ಇಲ್ಲಿ ಸಹೋದರತ್ವ ತಿಮೋತಿನಲ್ಲಿ ಕಾಣಿಸುವುದು ಹೇಗೆ ಅಂದ್ರೆ, ಈ ಥೆಸಲೋನಿಕ ಸಭೆಯಲ್ಲಿ ಅನೇಕ ಶ್ರಮೆಗಳುಂಟು. ಥೆಸಲೋನಿಕ ಸಭೆಯಲ್ಲಿ ಅನೇಕ ಹಿಂಸೆಗಳಲ್ಲಿ ಅವರು ಹಾದು ಹೋಗ್ತಾ ಇದ್ದಾರೆ, ಸಂಕಟಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಸೈತಾನ ಶೋಧಕನು ಕೂಡ ಅವರನ್ನು ಶೋಧಿಸ್ತಾ ಇದ್ದಾರೆ. ಆದ್ರೆ ಈ ತಿಮೋತಿನನ್ನು ಯಾಕೆ ಅಲ್ಲಿ ಕಳಿಸಿದನು ಪೌಲನು? ಅವರನ್ನು ದೃಢಪಡಿಸುವುದಕ್ಕೂ ನಂಬಿಕೆಯಲ್ಲಿ ವೃದ್ಧಿ ಮಾಡುವುದಕ್ಕಾಗಿ ತಿಮೋತಿನನ್ನು ಅಲ್ಲಿ ಕಲಿಸಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ಗಮನ. ಅದಕ್ಕಾಗಿ ತಿಮೋತಿನಲ್ಲಿ ಮೊದಲು ಕಂಡು ಬರುವಂತ ಅಂತಂದ್ರೆ, ಶ್ರಮೆಗಳಲ್ಲಿ ಇರುವಂತವರನ್ನು, ಇಲ್ಲ ಸಂಕಟಗಳಲ್ಲಿ ಇರುವಂತವರನ್ನು ಆತನು ಧೈರ್ಯಪಡಿಸುವಂತವನು. ಆತನು ಸಮಸ್ಯೆಗಳನ್ನು ಹೆಚ್ಚು ಮಾಡುವವನಲ್ಲ. ನಾವು ಆದಿಕಾಂಡ ಪುಸ್ತಕ ಓದಿದ್ದೇವೆ, ನಾವು ಸಹೋದರರು, ನಮಗೆ ಕಲಹವಿರಬಾರದು, ನಮಗೆ ಜಗಳವಿರಬಾರದು ಅಂತೇಳಿ ಅಬ್ರಾಹ್ಮನು ಹೇಳಿದ ಹಾಗೆ ಇಲ್ಲಿ ತಿಮೋತಿ ಕೂಡ ಆ ಶ್ರಮೆಗಳಲ್ಲಿದ್ದಂಥವರನ್ನು, ಸಂಕಟದಲ್ಲಿದ್ದಂಥವರನ್ನು ಧೈರ್ಯಪಡಿಸುವಂತ ಒಂದು ಸ್ವಭಾವ, ಒಂದು ಗುಣ ಆತನಲ್ಲಿ ಕಾಣಿಸಿರುವಂತದ್ದು ಈ ವಚನ ಭಾಗದಲ್ಲಿ ಗಮನಿಸ್ತಾರೆ. ಅದಕ್ಕೆ ಮೊದಲ ಒಂದು ವಿಷಯ, ತಿಮೋತಿನಲ್ಲಿ ಆತನು ಶ್ರಮೆ ಸಂಕಟಗಳಲ್ಲಿರುವಂತವರನ್ನು ಧೈರ್ಯಪಡಿಸುವಂತವನು. ಇದು ಸಹೋದರಲ್ಲಿ ಕಂಡು ಬರು. ತಿಮೋತಿನ ಹಾಗೆ ಮಾಡಿದ್ದಾನೆ. ಥೆಸಲೋನಿಕ ಸಭೆಯಲ್ಲಿ ಅನೇಕ ಸಂಕಟಗಳುಂಟು. 2ನೇ ಅಧ್ಯಾಯದಲ್ಲಿ ಅನೇಕ ದುರ್ಬೋಧಕರು ಬಂದು ಪೌಲನ ಮೇಲೆ ಅನೇಕ ನಿಂದೆಗಳನ್ನು, ಅವಮಾನಗಳನ್ನು ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಸಭೆಯವರು ಚದರಿಸಲ್ಪಡಬಾರದು, ಅವರು ಚಂಚಲರಾಗಬಾರದು, ಅವರ ನಂಬಿಕೆಯಲ್ಲಿ ಬಿದ್ದು ಹೋಗಬಾರದು ಅಂತ ಹೇಳಿ ಅವರನ್ನು ದೃಢಪಡಿಸುವುದಕ್ಕಾಗಿ, ನಂಬಿಕೆಯಲ್ಲಿ ಅವರನ್ನು ಬಲಪಡಿಸುವುದಕ್ಕಾಗಿ ಪೌಲನು ತಿಮೋತಿನನ್ನು ಕಲಿಸ್ತಾರೆ. ಅಂದ್ರೆ ಅರ್ಥ ಏನು? ತಿಮೋತಿನಲ್ಲಿ ಆ ಸ್ವಭಾವ ಇದೆ. ಯಾವ ಸ್ವಭಾವ? ಸಹೋದರನ್ನು ಪ್ರೀತಿಸುವಂತ ಸ್ವಭಾವ, ಅವರನ್ನು ದೃಢಪಡಿಸುವಂತ, ಧೈರ್ಯಪಡಿಸುವಂತ ಒಂದು ಸ್ವಭಾವ ತಿಮೋತಿನಲ್ಲಿ ಇರುವಂತದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೀವಿ. ಆಮೇಲೆ ಅಲ್ಲಿ ಪೌಲನು ಹೇಳ್ತಾನೆ, ಅವನು ಬಂದು ನಿಮ್ಮ ವಿಷಯವನ್ನು ಶುಭ ಸಮಾಚಾರ ನಮ್ಗೆ ತಿಳಿಸಿದ್ದಾನೆ. 6ನೇ ವಾಕ್ಯ ನೋಡಿ, 6ನೇ ವಾಕ್ಯ, ಆದ್ರೆ ತಿಮೋತಿನು ಈಗಲೇ ನಮ್ಮ ಬಳಿಗೆ ಬಂದು ನಿಮ್ಮ ವಿಶ್ವಾಸ ಪ್ರೀತಿಗಳ ವಿಷಯವಾಗಿ ಶುಭ ವರ್ತಮಾನವನ್ನು ಹೇಳಿ, ನೀವು ನಮ್ಮನ್ನು ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಮಾಡಿಕೊಂಡು, ನಾವು ನಿಮ್ಮನ್ನು ಹೇಗೆ ಹಾಗೆಯೇ ನೀವು ನಮ್ಮನ್ನು ನೋಡುವುದಕ್ಕೆ ಅಪೇಕ್ಷಿಸುವರೆಂಬುದನ್ನು ತಿಳಿಸಿದ್ದಾನೆ. ಇಲ್ಲಿ ಬಂದು ಏನು ತಿಳಿಸಿದ? ಶುಭ ಸಮಾಚಾರ. ಸಮಸ್ಯೆಗಳನ್ನು ಹೆಚ್ಚು ಮಾಡಲಿಲ್ಲ, ಶೋಧನೆ ಹೆಚ್ಚು ಮಾಡಲಿಲ್ಲ, ಕಷ್ಟ ಹೆಚ್ಚು ಮಾಡಲಿಲ್ಲ, ಮತ್ತು ಅಲ್ಲಿದ್ದಂತ ಸಭೆಯವರನ್ನು ಸಮಾಧಾನ ಪಡಿಸಿದ್ದಾನೆ. ಇಲ್ಲಿ ಕಲಿಸಿರುವಂತ ಪೌಲನ ಮನಸ್ಸಿಗೆ ಕೂಡ ಆತನ ಸಂತೋಷವನ್ನು ಉಂಟು ಮಾಡಿ. ಅದಕ್ಕಾಗಿ ಸಹೋದರರಲ್ಲಿ ಮೊದಲು ಕಂಡು ಬರುವಂತದ್ದು, ತಿಮೋತಿನಲ್ಲಿ ಮೊದಲು ಕಂಡು ಬಂದಿರುವಂತದ್ದು ಏನಂತಂದ್ರೆ, ಶ್ರಮೆಗಳಲ್ಲಿ, ಸಂಕಟಗಳಲ್ಲಿ ಹಾದು ಹೋಗ್ತಿರುವಂತವರು ಚಂಚಲರಾಗದ ಹಾಗೆ ಅವರನ್ನು ಧೈರ್ಯಪಡಿಸಿದ್ದಾನೆ. ಇದು ಸಹೋದರ. ಆಮೇಲೆ 2ನೇದಾಗಿ ನೋಡಿ, ಕೊಲಸೆ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತನ್ನ ಓದಿದ್ದೀವಲ್ಲ, ಕ್ರಿಸ್ತ ಯೇಸುವಿನ ಸೆರೆಯವನಾಗಿರೋ ಪೌಲನು, ಸಹೋದರನಾದ ತಿಮೋತಿಯನು. ನಾವು ಈ ಪತ್ರಿಕೆನ ಓದಬೇಕಾದ್ರೆ ಪ್ರಿಯರೇ, ಇದು ದೂರವಾದಂತ ಸಂಬಂಧಗಳನ್ನು, ಈಗಾಗಲೇ
ಆ ಫಿಲೋಮನನಿಗೂ ಒನೇಸಿಮನಿಗೂ ಇರುವಂತ ಸಂಬಂಧ ಅದು ದೂರವಾಗಿದೆ. ಒನೇಸಿಮನು ಸೆರೆಮನೆಯಲ್ಲಿದ್ದಾನೆ. ಮತ್ತು ಒನೇಸಿಮನನ್ನು ಈ ಫಿಲೋಮನ್ ಒಂದು ಮಾಡುವಂತ ರೀತಿಯಲ್ಲಿ ಈ ತಿಮೋತಿನ ಏನ್ ಮಾಡ್ತಾ ಇದ್ದಾನೆ, ಸಂತೋಷಿಸುವಂತವನಾಗಿದೆ. ಅಂದ್ರೆ ದೂರವಾಗಿರುವಂತ ಸಂಬಂಧಗಳನ್ನು ಒಟ್ಟುಗೂಡಿಸುವುದರಲ್ಲಿ, ಕೆಟ್ಟು ಹೋದಂತ ಸಂಬಂಧಗಳನ್ನು ಕೂಡಿಸುವುದರಲ್ಲಿ ಈ ತಿಮೋತಿನು ಸಂತೋಷಿಸುವವನಾಗಿದ್ದಾನೆ. ಸಹೋದರ, ಒಂದು ಗುಣ ಏನಂತಂದ್ರೆ ಚದರಿಸಲ್ಪಟ್ಟಂತ ಸಂಬಂಧಗಳನ್ನು ಒಂದುಗೂಡಿಸುವಂತ ಒಂದು ಸ್ವಭಾವ. ಇದು ಫಿಲೋಮನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಪೌಲನು ಮತ್ತು ತಿಮೋತಿನು ಅವರಿಬ್ಬರನ್ನು ಒಂದುಗೂಡಿಸುವುದಕ್ಕಾಗಿ ಅವರು ಬರೆದಿರುವಂತಹ ಈ ಪತ್ರಿಕೆಯಲ್ಲಿ ಎಷ್ಟು ಶ್ರೇಷ್ಠವಾದಂತಹ ಒಂದು ಮಾರ್ಗವನ್ನು, ಮಾದರಿಯನ್ನು ಅವರು ತೋರಿಸಿದ್ದಾರೋ ವಚನ ಭಾಗದಲ್ಲಿ ಗಮನಿಸ್ತಾರೆ. ಅದಕ್ಕಾಗಿ ಎರಡನೇ ಒಂದು ಕ್ವಾಲಿಫಿಕೇಶನ್ ತಿಮೋತಿನಲ್ಲಿ ಅಂತಂದ್ರೆ ದೂರವಾದಂತ ಸಂಬಂಧಗಳನ್ನು, ಕೆಟ್ಟು ಹೋದಂತ ಸಂಬಂಧಗಳನ್ನು ಒಂದುಗೂಡಿಸುವುದರಲ್ಲಿ ಅವನು ಸಂತೋಷ ಪಡುತ್ತಾನೆ, ದುಃಖ ಪಡುವುದಿಲ್ಲ. ಆದ್ರೆ ಇವತ್ತು ಅನೇಕ ಜನರು ದೂರವಾದವರನ್ನು ಮತ್ತಷ್ಟು ದೂರ ಮಾಡ್ಲಿಕ್ಕೆ, ಅಸಮಾಧಾನದಿದ್ದವರು ಮತ್ತಷ್ಟು ಅಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ ಮಾಡುವಂತವರು ಲೋಕದಲ್ಲಿದ್ದಾರೆ. ಆದ್ರೆ ಇಲ್ಲಿದ್ದಂತ ತಿಮೋತಿನು ಅಂತವನಲ್ಲ. ದೂರವಾದಂತ ಸಂಬಂಧಗಳನ್ನು ಒಂದುಗೂಡಿಸುವುದರಲ್ಲಿ ಆತನು ಸಂತೋಷ ಪಡುವವನಾಗಿದ್ದಾನೆ. ಇದು ಎರಡನೇ ವಿಷಯ ತಿಮೋತಿನಲ್ಲಿರುವಂಥದ್ದು. ನಮ್ಮ ಸಹೋದರ ತಿಮೋತಿ ಅನ್ಲಿಕ್ಕೆ ಆತನು ಶ್ರಮ ಸಂಕಟಗಳಲ್ಲಿ ಇರುವಂತವರನ್ನು ಧೈರ್ಯಪಡಿಸುವಂತವನು. ಎರಡು, ದೂರವಾದಂತ ಸಂಬಂಧಗಳನ್ನು ಸಮೀಪಸ್ಥರನ್ನಾಗಿ ಮಾಡ್ಲಿಕ್ಕೆ ಸಂತೋಷಿಸುವವನು ಕೂಡ ಆತನಾಗಿದ್ದಾನೆ. ಮೂರನೇ ವಿಷಯ, ಮೊದಲನೇ ಕೊರಿಂಥಿ ಪತ್ರಿಕೆಗಳನ್ನ ಓದ್ತಿವೆ. 4ನೇ ಅಧ್ಯಾಯ 17ನೇ ವಚನದಲ್ಲಿ ಆ ಸಭೆಗೆ, ಕೊರಿಂಥಿ ಸಭೆಗೆ ತಿಮೋತಿನನ್ನು ಕಲಿಸ್ತಾನೆ ಪೌಲನು. ಯಾಕಂದ್ರೆ ಕೊರಿಂಥಿ ಸಭೆಯಲ್ಲಿ ಅನೇಕ ಸಮಸ್ಯೆಗಳುಂಟು. ಸಮಸ್ಯೆಗಳನ್ನು ಪರಿಷ್ಕರಿಸಿ ಸಮಾಧಾನ ಪಡಿಸುವುದಕ್ಕಾಗಿ ತಿಮೋತಿನನ್ನು ಕಲಿಸ್ತಾನೆ. ಅಂದ್ರೆ ಅರ್ಥ ಏನಂತಂದ್ರೆ ಈ ತಿಮೋತಿ ಸಮಸ್ಯೆಗಳನ್ನು ಪರಿಷ್ಕರಿಸುವಂತವನು, ಸಮಸ್ಯೆಗಳಲ್ಲಿ ಇದ್ದಂತವರನ್ನು ಸಮಾಧಾನ ಪಡಿಸುವವನಂತೇಳಿ ಮೊದಲನೇ ಕೊರಿಂಥಿ ಪತ್ರಿಕೆಯಲ್ಲಿ ನಾವು ಓದ್ತೇವೆ. 4ನೇ ಅಧ್ಯಾಯ 17ನೇ ವಚನದಲ್ಲಿ ಅದನ್ನು ಕಲಿಸಿದ್ದಾನೆ. ಅವ್ರಿಗಿರುವಂತಹ ಸಮಸ್ಯೆಗಳನ್ನು ಪರಿಷ್ಕರಿಸು, ನನ್ನ ಬೋಧನೆ, ನನ್ನ ಉಪದೇಶ, ನನ್ನ ನಡವಳಿ, ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಅವ್ರಿಗೆ ತಿಳಿಸಿ ಅವರನ್ನು ಕ್ರಮಪಡಿಸು ಅಂತೇಳಿ, ಸರಿಪಡಿಸು ಅಂತೇಳಿ ತಿಮೋತಿನನ್ನು ಕೊರಿಂಥಿ ಸಭೆಗೆ ಕಲಿಸ್ತಾನೆ. ನಾವು ಗಮನಿಸುವಂಥದ್ದು, ತಿಮೋತಿನು ಸಮಸ್ಯೆಗಳನ್ನು ಹೆಚ್ಚು ಮಾಡುವವನಲ್ಲ, ಅದನ್ನು ಪರಿಷ್ಕರಿಸಿ ಸಮಾಧಾನ ಪಡಿಸುವವನಾಗಿದ್ದಾನೆ. ಇದು ಮೂರನೇ ವಿಷಯ. ಆಮೇಲೆ 4ನೇದಾಗಿ ನಾವು ಓದಿರುವಂತ ವಿಷಯದಲ್ಲಿ ಇಬ್ರಿ ಪತ್ರಿಕೆ 13ನೇ ಅಧ್ಯಾಯ 23ನೇ ವಚನ ಒಂದು ವಾಕ್ಯ ಓದಿದ್ದೇವೆ. ಏನ ವಾಕ್ಯ? ನಮ್ಮ ಸಹೋದರನಾದ ತಿಮೋತಿನಿಗೆ ಬಿಡುಗಡೆ ಆಯಿತೆಂಬುದು ನಿಮಗೆ ತಿಳಿದಿರಲಿ. ಅವನು ಬೇಗ ಬಂದ್ರೆ ನಾನು ಅವನೊಂದಿಗೆ ಬಂದು ನಿಮ್ಮನ್ನು ಕಾಣುವೆನು. ಅಂದ್ರೆ ಇಲ್ಲಿ ಗಮನಿಸಬೇಕಾದಂತ ಮಾತು, ಸೆರೆಯಲ್ಲಿ ಇದ್ದಂತವರು ಬಿಡಿಸಲ್ಪಟ್ಟಾಗ ಅವ್ರನ್ನ ನೋಡಿ ಸಂತೋಷ ಪಡ್ತಾರೆ. ಒಬ್ಬ ಸಹೋದರನು ಸೆರೆಯಲ್ಲಿ ಬಿದ್ದು ಅವನು ಬಿಡುಗಡೆ ಹೊಂದಿದಾಗ ಸಂತೋಷ ಪಡುವಂತವನೇ ಸಹೋದರನು. ಅವನು ಇನ್ನೂ ಸೆರೆಯಲ್ಲಿರ್ಬೇಕು, ದುಃಖ ಬಂಧಿಸಲ್ಪಡ್ಬೇಕಂತೇಳಿ ಬಯಸುವವನು ಸಹೋದರನಲ್ಲ. ಬಂಧಿಸಲ್ಪಟ್ಟಂತವನು ಬಿಡುಗಡೆ ಹೊಂದಲಿಕ್ಕೆ ಮನಸ್ಸು ಮಾಡ್ತಾನೆ. ಬಿಡುಗಡೆ ಹೊಂದಿದವನ ವಿಷಯದಲ್ಲಿ ಸಂತೋಷ ಪಡುವಂತವನೇ ಸಹೋದರ. ಇದು 4ನೇ ಒಂದು ಗುಣ. ಸೆರೆಯಲ್ಲಿದ್ದಂಥವರು ಬಿಡಿಸಲ್ಪಡುವುದರಲ್ಲಿ ಸಂತೋಷಿಸುವಂತವನೇ ಸಹೋದರ. ಅವ್ರು ಹಾಗೆ ಸೆರೆಮನೆಯಲ್ಲಿರ್ಬೇಕು, ಹಾಗೆ ಬಂಧನದಲ್ಲಿ ಬಿದ್ದಿರಬೇಕು ಅಂತೇಳಿ ಬಯಸುವವನು ಸಹೋದರನಲ್ಲ. ಇದು ತಿಮೋತಿನಲ್ಲಿ ನಾವು ನೋಡುವಂತ ವಿಷಯ. ಆಮೇಲೆ 5ನೇದಾಗಿ ಸಹೋದರನಂದ್ರೆ ಸಹಭಾಗಿತ್ವ ಉಳ್ಳಂತ ವ್ಯಕ್ತಿ ಅಂತೇಳಿ ನೋಡಿ. 2ನೇ ಕೊರಿಂಥಿ ಪತ್ರಿಕೆಯಲ್ಲಿ ಒಂದು ಮಾತು ಓದ್ತೇವೆ. 2ನೇ ಕೊರಿಂಥಿ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ನಾನು ಓದ್ತಾ ಇದ್ದೆ ನೋಡಿ. ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರುವ ಪ್ರಕಾರ ಆದರಣೆಯಲ್ಲಿಯೂ ಪಾಲುಗಾರರಾಗಿದ್ದರೆಂದು ನಮಗೆ ತಿಳಿದಿರುವುದರಿಂದ ನಿಮ್ಮ ವಿಷಯದಲ್ಲಿ ನಮಗಿರುವ ನಿರೀಕ್ಷೆಯು ದೃಢವಾಗಿದೆ. ಮೊದಲ ವಚನದಲ್ಲಿ ಸಹೋದರ ತಿಮೋತಿ ಅಂತ ಬರೀತಾನೆ. ಕೆಳಗಡೆ ವಚನ ಬರಬೇಕಾದ್ರೆ ನಮ್ಮ ಬಾಧೆಗಳಲ್ಲಿ ಇಲ್ಲ ನಮ್ಮ ಕಷ್ಟ ಸಂಕಟಗಳಲ್ಲಿ ನೀವು ಪಾಲುಗಾರರಾಗಿದ್ದೀರಿ, ನೀವು ಆ ಸಹಭಾಗಿಗಳಾಗಿದ್ದೀರಿ, ಅದರಿಂದ ನಮಗೆ ಧೈರ್ಯ ಉಂಟಾಯ್ತಂತೇಳಿ ಪೌಲ್ ಹೇಳಿರುವಂತ ಮಾತು. ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರುವ ಪ್ರಕಾರ ಆದರಣೆಯಲ್ಲಿಯೂ ಪಾಲುಗಾರ. ಅಂದ್ರೆ ಇಲ್ಲಿ ಸಹಭಾಗಿತ್ವ ಯಾವುದರಲ್ಲಿ? ಅನುಭವಿಸಿರುವಂತ ಬಾಧೆಗಳಲ್ಲಿ, ಅನುಭವಿಸುವಂತ ಆನಂದದಲ್ಲಿ ಇವರು ಸಹಭಾಗಿಗಳಾಗಿರ್ತಾರೆ. ಅವರು ಸಹೋದರರು. ಒಬ್ಬರು ಸಂತೋಷವಾಗಿದ್ದಾಗ ಒಬ್ಬರು ದುಃಖದಿಂದ ಸಿಟ್ಟು ಮಾಡ್ಕೊಂಡು ಹೋಗುವವನು ಸಹೋದರನಲ್ಲ. ಕಷ್ಟದಲ್ಲಿ ಸಹಭಾಗಿ ಆಗ್ತಾನೆ, ಆದರಣೆಯಲ್ಲಿ ಕೂಡ
ಸಹಭಾಗಿಯಾಗ್ತಾನೆ, ಪಾಲುಗಾರನಾಗ್ತಾನೆ. ಇವನೇ ಸಹೋದರನಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ನಾನು ಬೇಗ ಬೇಗ ಹೇಳಿ ನಮ್ಮ 2 ವಿಷಯ. ಇನ್ನೊಂದು ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 6ರಿಂದ 9 ವಚನ ಓದಬೇಕಾದ್ರೆ, ಸತ್ಯದ ವಿಷಯದಲ್ಲಿ ಸಂತೋಷಿಸುವಂತವನು ಸಹೋದರ. ಅಲ್ಲಿ ಎಪಫ್ರ ವಿಷಯದಲ್ಲಿ ಪೌಲ್ ಹೇಳ್ತಾನೆ, ಎಪಫ್ರ ಮೂಲಕವಾಗಿ ಕೊಲೊಸ್ಸೆ ಸಭೆ ಪ್ರಾರಂಭವಾಗ್ತದೆ. ಎಪಫ್ರನು ಕೊಲೊಸ್ಸೆ ಪಟ್ಟಣದಲ್ಲಿ ಇದ್ದುಕೊಂಡು ಸುವಾರ್ತೆ ಸಾರಿ ಆತನು ಅಲ್ಲಿ ಸಭೆಯನ್ನು ಪ್ರಾರಂಭಿಸಿದಾಗ ಅವನ ವಿಷಯದಲ್ಲಿ ಸಂತೋಷ ಪಟ್ಟು ಆ ಪತ್ರಿಕೆಯನ್ನು ಪೌಲನು ತಿಮೋತಿನು ಸೇರಿ ಬರೀತಾನೆ. ಅದಕ್ಕಾಗಿ ಸತ್ಯದ ವಿಷಯದಲ್ಲಿ ಆತನು ಸಂತೋಷಿಸುವವನು ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಕಡೆಯದಾಗಿ ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ತೇನೆ. 2ನೇ ಕೊರಿಂಥಿ ಪತ್ರಿಕೆ 13ನೇ ಅಧ್ಯಾಯ 2ನೇ ಕೊರಿಂಥಿ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ, ಸತ್ಯಕ್ಕೆ ವಿರುದ್ಧವಾಗಿ ನಾವೇನು ಮಾಡಲಾರೆವು, ಸತ್ಯಾಭಿವೃದ್ಧಿಗೋಸ್ಕರವೇ ಸಮಸ್ತವನ್ನು ಮಾಡುತ್ತೇವೆ. ಸಹೋದರರು ಏನ್ ಮಾಡ್ತಾನಂದ್ರೆ, ಸತ್ಯಕ್ಕೆ ವಿರುದ್ಧವಾಗಿ ಏನು ಮಾಡುವುದಿಲ್ಲ. ಸತ್ಯಕ್ಕೆ ವಿರುದ್ಧವಾಗಿ ಸತ್ಯವನ್ನು ಹಾಳು ಮಾಡಬೇಕಂತ ಹೇಳಿ ಸಹೋದರನು ಬಯಸುವುದಿಲ್ಲ. ಬದಲಾಗಿ ಏನ್ ಮಾಡ್ತಾನೆ, ಸತ್ಯ ಅಭಿವೃದ್ಧಿಗೋಸ್ಕರವೇ ಸಮಸ್ತವನ್ನು ಮಾಡ್ತೇವೆ. ಆ ಸತ್ಯವನ್ನು ಅಭಿವೃದ್ಧಿ ಪಡಿಸಬೇಕು, ಸತ್ಯವನ್ನು ಪ್ರಕಟಿಸಬೇಕಂತೇಳಿ ಅವ್ರು ಏನ್ ಮಾಡ್ತಾರೆ, ಸಮಸ್ತವನ್ನು ಮಾಡುವಂತವನು ಸಹೋದರ. ಪ್ರಿಯರೇ, ಇಲ್ಲಿ ನಾನು ತಿಮೋತಿನ ಬಗ್ಗೆ 7 ವಿಷಯಗಳನ್ನು ತಿಳಿಸಿದ್ದೇನೆ. ಸಹೋದರತ್ವದಲ್ಲಿ ತಿಮೋತಿನೇನು, ಮೊದಲನೇದು ಶ್ರಮೆಗಳಲ್ಲಿ, ಸಂಕಟಗಳಲ್ಲಿ, ದುಃಖದಲ್ಲಿದ್ದಂಥವರನ್ನು ಧೈರ್ಯಪಡಿಸುವಂತವನು. 2, ದೂರವಾದಂತ ಸಂಬಂಧಗಳನ್ನು ಒಂದುಗೂಡಿಸುವುದರಲ್ಲಿ ಸಂತೋಷಿಸುವಂತವನು. 3, ಸಮಸ್ಯೆಗಳನ್ನು ಪರಿಷ್ಕರಿಸಿ ಸಮಾಧಾನ ಪಡಿಸುವಂತವನು. 4, ಸೆರೆಯಿಂದ ಬಿಡಲ್ಪಟ್ಟವರ ವಿಷಯದಲ್ಲಿ ಸಂತೋಷಿಸುವಂತವನು. 5, ಸಹಭಾಗಿತ್ವ, ಶ್ರಮೆಗಳಲ್ಲಿಯೂ ಮತ್ತು ಆಧರಣೆಯಲ್ಲಿ ಕೂಡ ಅವರು ಸಹಭಾಗಿಗಳಾಗಿರ್ತಾರೆ. 6, ಸತ್ಯದ ವಿಷಯದಲ್ಲಿ ಸಂತೋಷಿಸುವವನು. 7, ಸತ್ಯಾಭಿವೃದ್ಧಿಗೋಸ್ಕರ ಸಮಸ್ತವನ್ನು ಮಾಡುವಂತವನ ಸಹೋದರ. ಅದಕ್ಕಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ನನ್ನ ಸಹೋದರನಾದ ತಿಮೋತಿ ಅಂತ ಬರೆಯಲಿಕ್ಕೆ ಕಾರಣ ಅಂತಂದ್ರೆ, ಈ ಸಹೋದರತ್ವದ ಗುಣ ಅವನಲ್ಲಿ ಕಂಡು ಬಂದಿದೆ. ಅದಕ್ಕಾಗಿ ಪ್ರಿಯರೇ, ಈ ವಾಕ್ಯವನ್ನು ಕೇಳಿಸಿ ನಾವು ಇವತ್ತು ಸಹೋದರರಾಗಿದ್ದೇವೆ, ಈ ಗುಣಗಳು ನಮ್ಮಲ್ಲಿ ಕಾಣಿಸಿಕೊಳ್ಳಬೇಕು. ಯೇಸುಸ್ವಾಮಿಯಲ್ಲಂತ 4 ಗುಣ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರದು, ಮತ್ತೊಬ್ಬರನ್ನು ನಮಗಿಂತ ಶ್ರೇಷ್ಠರಂತೆ ಎನಿಸಿ ಮಾನ ಮರ್ಯಾದನ್ನು ತೋರಿಸುವ ಮುಂದಾಗಿರಬೇಕು. ಹೆಚ್ಚಿಸಿಕೊಳ್ಳುವವನು ಸಹೋದರನಲ್ಲ. ತಂದೆಯ ಚಿತ್ತ ಪ್ರಕಾರ ಮಾಡಬೇಕು, ವಾಕ್ಯದ ಪ್ರಕಾರ ನಡೆಯಬೇಕು ಮತ್ತು ಒಪ್ಪಿಸಲ್ಪಟ್ಟಂತ ಕೆಲಸದಲ್ಲಿ ನಂಬಿಗಸ್ತಕ ನಾವಿರಬೇಕು. ತಿಮೋತಿನು ಎಲ್ಲ ಕಾರ್ಯಗಳು ಮಾಡಿದ್ದಾನೆ. ಸುಮಾರು 7 ವಿಷಯಗಳು ಆತನ ಜೀವನದಲ್ಲಿ ನೆರವೇರಿಸಿರುವಂತ ವಿಷಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಇವತ್ತು ಯವನಸ್ಥರಾಗಿರುವಂತ ನಾವು, ಸಹೋದರರಾಗಿರುವಂತ ನಾವು, ಇಂಥ ಸ್ವಭಾವ, ಇಂಥ ಗುಣ ನಮ್ಮಲ್ಲಿ ಇದ್ದರೆ ದೇವರು ನಮ್ಮನ್ನು ನೋಡಿ ಸಂತೋಷ ಪಡ್ತಾನೆ, ನಮ್ಮಿಂದ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಿಸ್ತಾನೆ. ಅದಕ್ಕಾಗಿ ಆ ರೀತಿಯಾಗಿ ಜೀವಿಸ್ಲಿಕ್ಕೆ ದೇವರಾತ್ ನಮ್ಗೆ ಸಹಾಯ ಮಾಡ್ಲಿ. ಅವಕಾಶವನ್ನು ಕೊಟ್ಟಂತ ಸಭಾ ಹಿರಿಯರಿಗೂ ಮತ್ತು ಸೇರುವಂತ ಎಲ್ಲ ಯವನಸ್ಥರಿಗೂ, ಸಹೋದರ ಸಹೋದರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.